ರೋಹಿತ್ ಚಕ್ರತೀರ್ಥ ಅವರು. ನಮ್ಮಲ್ಲಿ ಹಲವಾರು ಬರಹಗಾರರು, ಶಿಕ್ಷಕರು, ಚಿಂತಕರು ಇದ್ದಾರೆ. ಆದರೆ ಶಿಕ್ಷಣದ ಅಂತರಂಗವನ್ನು ಸೃಷ್ಟಿಸಿ ಪಠ್ಯವನ್ನು ಬದುಕಿನ ಭಾಗವನ್ನಾಗಿ ಪ್ರಯತ್ನಿಸಿರುವರು ಅಪರೂಪ. ಅಂತಹ ವ್ಯಕ್ತಿಗಳಲ್ಲಿ ಒಬ್ಬರು ಶ್ರೀ ರೋಹಿತ್ ಚಕ್ರತೀರ್ಥ ಅವರು. ಶ್ರೀಯುತರು ವಿಜ್ಞಾನ, ಗಣಿತ ಕ್ಷೇತ್ರಗಳಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಆರಂಭದಲ್ಲಿ ಕಾಲೇಜು ಉಪನ್ಯಾಸಕರಾಗಿ ಕೆಲಸ ಮಾಡಿ ತದನಂತರ ಪ್ರತಿಷ್ಠಿತ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರ ಮತ್ತು ಶ್ರಾವಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ತಮ್ಮ ತಾಂತ್ರಿಕ ಪರಿಮಿತಿ ಮತ್ತು ಸಾಹಿತ್ಯವನ್ನು ತಳಹದಿಯಾಗಿ ಹಿಡಿದಿಟ್ಟುಕೊಂಡಿದ್ದಾರೆ. ರಾಷ್ಟ್ರಪರ ಚಿಂತನೆ, ಶಿಕ್ಷಣ, ದೃಷ್ಟಿಯ ಒಳನೋಟ ಮತ್ತು ವಿದ್ಯಾರ್ಥಿಗಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಅವರ ಕೊಡುಗೆ ಅತ್ಯಂತ ಉಲ್ಲೇಖನೀಯವಾಗಿದೆ. ರೋಹಿತ್ ಚಕ್ರತೀರ್ಥರವರು ಸಾಹಿತ್ಯ, ವಿಜ್ಞಾನ, ಸಂವಹನೆ ಮತ್ತು ಮಕ್ಕಳ ಸಾಹಿತ್ಯ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಗುರುತನ್ನು ನಿರ್ಮಿಸಿದ್ದಾರೆ. ಇವರ ಕೃತಿಗಳಲ್ಲಿ ಉಟ್ಟಬಟ್ಟೆಯಲ್ಲಿ ಹೊರಟು ಬಂದವರು, ಜನರಲ್ ದತ್ತ, ಮಕ್ಕಳಿಗಾಗಿ ಸ್ವಾಮಿ ಸಿದ್ದೇಶ್ವರರವರ ಕಥೆಗಳು, ಅಜ್ಞಾನ ನಾಗರಿಕತೆಗಳು, ಒಟ್ಟು 32 ಪುಸ್ತಕಗಳು ಇವರನ್ನು ಬರೆದಿದ್ದಾರೆ. ಗಣಿತ, ವಿಜ್ಞಾನ ಸೇರಿ ಒಟ್ಟು 35 ಕೃತಿಗಳು. ಸೂತ್ರ ಎಂಬ ಕನ್ನಡ ವಿಜ್ಞಾನ ಪತ್ರಿಕೆಯ ಸಂಪಾದಕರು ಸಹ ಆಗಿದ್ದಾರೆ. ಒಲಿಂಪಿಕ್ನಲ್ಲಿ ಭಾಗವಹಿಸಿದ್ದಾರೆ. ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಸಹ ಕೊಡ್ತಾರೆ. ಇವರ ಕೃತಿಗಳು ಮಕ್ಕಳಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಆಧ್ಯಾತ್ಮಿಕದ ಮತ್ತು ಸಾಂಸ್ಕೃತಿಕ ಅರಿವು ನೀಡುವಂತೆ ರೂಪುಗೊಂಡಿವೆ. ಇವರಿಗೆ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಮೆಮೋರಿಯಲ್ ಇವರಿಂದ ವಿಜ್ಞಾನ ಲೇಖನಕ್ಕೆ ಪ್ರಶಸ್ತಿ ಬಂದಿದೆ. ಇವರು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಲೇಖಕ, ಬೋಧಕ ಮತ್ತು ಅಂಕಣಕಾರರಾಗಿ ತೊಡಗಿಸಿಕೊಂಡಿದ್ದಾರೆ. ದಶಕಗಳಿಂದ ಬರಹಗಾರರಾಗಿ ಬಹುತೇಕ ಎಲ್ಲಾ ಪತ್ರಿಕೆಗಳಲ್ಲೂ ತಮ್ಮ ಲೇಖನ ಮತ್ತು ಬರಹಗಳನ್ನ ಪ್ರಕಟಿಸಿದ್ದಾರೆ. ಕರ್ಮವೀರ ಪತ್ರಿಕೆಯಲ್ಲಿ ಸೈನ್ಸ್ ಟುಡೇ ಎಂಬ ವಿಜ್ಞಾನ ಲೇಖನವನ್ನು ಅವರು ಪ್ರತಿ ವಾರದಂತೆ ನಿರಂತರ 10 ವರ್ಷಗಳ ಕಾಲ ಬರೆದಿದ್ದಾರೆ. ಇವರು ನಮ್ಮ ಮಧ್ಯೆ ಇದ್ದು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಇವರ ಮಾತುಗಳಲ್ಲಿ ಹೊಸ ವಿಜ್ಞಾನವನ್ನು ಪಡೆಯುವ ವಿಶ್ವಾಸ ನಮಗಿದೆ. ಶ್ರೀಯುತರಿಗೆ ಸ್ವಾಗತ. ಸಭೆಗೆ ನಮಸ್ಕಾರ. ನನ್ನ ಕೆಲಸವನ್ನು ಸುಲಭ ಮಾಡಿದ್ದಾರೆ ಶೀಲಾ ಅವರು. ಬಹಳಷ್ಟು ವಿಚಾರಗಳನ್ನ ನಾನು ಹೇಳುವಂಥದ್ದನ್ನ ಅವರು ಹೇಳಿ ಮುಗಿಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚಿಂತನೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಮತ್ತು ಇದು ಬಹಳ ಸುಲಭದ ಕೆಲಸ, ಯಾಕಂದ್ರೆ ಏನ್ ಬೇಕಾದ್ರೂ ಹೇಳ್ಬೋದು ಅಂತ. ಹಾಗಾಗಿ ಈ ಮಾತುಗಳಿಗೆ ತೊಡಗೋದಕ್ಕೆ ಮೊದಲು ಒಂದು ಸಣ್ಣ ಎಕ್ಸಸೈಸ್ ಮಾಡೋಣ. ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ನಾನು ಸಭೆಗೆ. ನಾವು ಈ ಗೋಷ್ಠಿಯ ವಿಚಾರವನ್ನ, ಇದರ ಶೀರ್ಷಿಕೆಯನ್ನ ರಾಷ್ಟ್ರೀಯ ಮಕ್ಕಳ ಸಾಹಿತ್ಯ ಅಂತ ಇಟ್ಟಿದ್ದೇವೆ. ಈ ರಾಷ್ಟ್ರೀಯ ಮಕ್ಕಳ ಸಾಹಿತ್ಯ ಅಂದ್ರೆ ನನಗೂ ಗೊಂದಲ ಇದೆ, ನಿಮ್ಮಷ್ಟೇ ಗೊಂದಲ ನನಗೂ ಇದೆ. ರಾಷ್ಟ್ರೀಯತೆ ಅಂದ್ರೆ ಏನು, ಅಥವಾ ರಾಷ್ಟ್ರೀಯತೆಯನ್ನ ಸಾಹಿತ್ಯದಲ್ಲಿ ತರೋದು ಅಂದ್ರೆ ಏನು, ಇತ್ಯಾದಿ ಗೊಂದಲಗಳು ನನಗೂ ಇದೆ. ಹಾಗಾಗಿ ಸ್ಪಷ್ಟ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೇನೆ. ನಿಮ್ಮ ಅಭಿಪ್ರಾಯದಲ್ಲಿ ರಾಷ್ಟ್ರೀಯತೆ ಅಂದ್ರೆ ಏನು ಮಕ್ಕಳ ಸಾಹಿತ್ಯದ ವಿಚಾರದಲ್ಲಿ? ಯಾರು ಬೇಕಾದ್ರೂ ಹೇಳ್ಬೋದು, ಯಾರು ಹೇಳ್ಬೋದು. ದೇಶಭಕ್ತಿ, ಐಕ್ಯತೆ, ಐಕ್ಯ ಅಥವಾ ಏಕತೆ, 2 ಅಂಶಗಳನ್ನ ಹೇಳಿದ್ದಾರೆ ಭಗಿನಿ. ರಾಷ್ಟ್ರ ಪ್ರೇಮ, ದೇಶಭಕ್ತಿ ಎರಡೂ ಒಂದೇ ಆಯ್ತು. ರಾಷ್ಟ್ರದ ಬಗ್ಗೆ ತಿಳುವಳಿಕೆಯನ್ನ ಪಡೆಯುವಂಥದ್ದು ರಾಷ್ಟ್ರೀಯತೆ. ಅಭಿಮಾನ ಸರಿ, ರಾಷ್ಟ್ರದ ಪರಿಕಲ್ಪನೆ ಸರಿ, ಚಿಂತಕರ ಪರಿಚಯ ಓಕೆ. ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ಇದೆ, ರಾಷ್ಟ್ರೀಯ ಆಟಗಳ ಬಗ್ಗೆ. ಈ ಆಟಗಳು ಅಂತ ಹೇಳಿದ್ಮೇಲೆ ಮತ್ತೆ ಎಲ್ಲವೂ ಬಂತು, ರಾಷ್ಟ್ರೀಯ ಆಟಗಳು, ರಾಷ್ಟ್ರೀಯ ಸ್ಮಾರಕಗಳು, ಈ ತರದ ಎಲ್ಲಾ ವಿಚಾರಗಳನ್ನು ಕೂಡ ಹೇಳುವುದು. ಒಟ್ಟು ರಾಷ್ಟ್ರಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳ ಬಗ್ಗೆ ತಿಳಿಯುವಂಥದ್ದು, ಇದು ರಾಷ್ಟ್ರೀಯತೆ ಅನ್ನೋ ಒಂದು ಪರಿಕಲ್ಪನೆ ನಮ್ಮಲ್ಲಿದೆ. ಈಗ ಮೊದಲನೇದಾಗಿ ಏಕತೆಯ ಬಗ್ಗೆ ಹೇಳಿದರು. ಈಗ 2ನೇ ಪ್ರಶ್ನೆಗೆ ಬರ್ತೀನಿ ನಾನು. ನಮ್ಮ ಸಾಹಿತ್ಯದಲ್ಲಿ, ಅದು ಭಾರತೀಯ ಸಾಹಿತ್ಯ ಇರಬಹುದು, ಕನ್ನಡ ಸಾಹಿತ್ಯ ಇರಬಹುದು, ಯಾವುದೇ ನಿಮ್ಮ ತಿಳುವಳಿಕೆಗೆ ನಿಲುಕುವಂತ ಯಾವುದೇ ಭಾಷೆಯ ಸಾಹಿತ್ಯವನ್ನ ನೀವು ತಗೊಳ್ಳಿ. ಆಮೇಲೆ ಹಿಂದೆ ಮತ್ತು ಇಂದು ಎರಡನ್ನೂ ಇಟ್ಕೊಳ್ಬಹುದು. ಅದು ಇಂದು ಅಂತ ಹೇಳಿದ್ರೆ ಈ ವರ್ಷ, ಈ ದಶಕ, ಈ ಶತಮಾನ ಅಂತಾನು ಇಟ್ಕೊಳ್ಬಹುದು. ಇಲ್ಲ ಹಿಂದೆ ಹೇಳಿದ್ರೆ ಒಂದು 18, 16, 15ನೇ ಶತಮಾನ, ಇಲ್ಲ ಕ್ರಿಸ್ತ ಪೂರ್ವ, ಯಾವ್ದು ಬೇಕಾದ್ರೂ ಇಟ್ಕೊಳ್ಳಿ. ಈ ಒಂದೊಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಏಕತೆ ಅಂತ ಹೇಳಿದ್ರು. ಏಕತೆಗೆ ಸಂಬಂಧಪಟ್ಟ ಮಕ್ಕಳ ಸಾಹಿತ್ಯ ಯಾವುದು ನಿಮ್ಮ ಮನಸ್ಸಿಗೆ ಬರುತ್ತೆ? ಬರ್ದಿರೋದು, ಸಾಹಿತಿಗಳು ಬರ್ದಿರೋದು. ಈಗ ಪುಸ್ತಕಗಳ ವಿಚಾರ ಕೇಳ್ತಾ ಇದ್ದೇನೆ. ಕೇವಲ ಪುಸ್ತಕವೇ ಆಗ್ಬೇಕಾಗಿಲ್ಲ, ಮೌಖಿಕ ಸಾಹಿತ್ಯವೂ ಆಗ್ಬೋದು.
ಏಕತೆಗೆ ಸಂಬಂಧಪಟ್ಟ ಸಾಹಿತ್ಯ. ರತ್ನನ ಪದಗಳಲ್ಲಿ ಏಕತೆ ಇದೆಯಾ? ಪಂಚತಂತ್ರ, ಪಂಚತಂತ್ರದಲ್ಲಿ ಏಕತೆ, ಒಗ್ಗಟ್ಟಿನ ಬಗ್ಗೆ ಬಂತು. ಆದ್ರೆ ಒಗ್ಗಟ್ಟಿನ ಥೀಮೇ ಮೈನ್ ಥೀಮ್ ಅಲ್ಲ. ಹ, ಆಮೇಲೆ ರಾಮಾಯಣ ಮಹಾಭಾರತ. ಸರಿ, ಅದು ರಾಮಾಯಣ ಮಹಾಭಾರತ ಎಲ್ಲದಕ್ಕೂ ಉತ್ತರವೇ. ಅದು ನಾನು ಏನು ಪ್ರಶ್ನೆ ಕೇಳಿದ್ರು ರಾಮಾಯಣ ಮಹಾಭಾರತ ಉತ್ತರ. ಅದು ಬಿಟ್ಟು ಬೇರೆ ಯಾವುದೆಲ್ಲ ಬರುತ್ತೆ? ರಾಷ್ಟ್ರಗೀತೆ ಮಕ್ಕಳ ಸಾಹಿತ್ಯವಾ? ಚಂದಮಾಮ ಬಿಟ್ಬಿಡಿ, ಚಂದಮಾಮದಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಈಗ ಹಾಗೇನೆ ಬೇರೆ ವಿಚಾರಗಳನ್ನು ನಾವು ಹೇಳಿದ್ವಿ. ಈಗ ರಾಷ್ಟ್ರೀಯ ಕ್ರೀಡೆಗಳ ಬಗ್ಗೆ, ಈಗ ರಾಷ್ಟ್ರೀಯ ಕ್ರೀಡೆಯ ಬಗ್ಗೆ ಯಾವುದೇ ಇರಲಿ, ಯಾವುದೇ ಕ್ರೀಡೆ, ಅದು ಕಬಡ್ಡಿ ಇರಲಿ, ಕ್ರಿಕೆಟ್ ಇರಲಿ, ಇವತ್ತಿನ ಆಟ, ಹಿಂದಿನ ಆಟ, ಯಾವುದೇ ಇರಲಿ, ಒಂದು ಆಟದ ಬಗ್ಗೆ ಬಂದಿರುವಂತ ಒಂದು ಮಕ್ಕಳ ಸಾಹಿತ್ಯ ಏನಾದ್ರೂ ಹೇಳ್ಬೋದಾ? ಹೆಸರು ಇದೆಯಾ? ಮನಸ್ಸಿಗೆ ಯಾವ್ದು ಬರ್ತಾ ಇದೆ? ತಕ್ಷಣ ಬರಬೇಕು, ಹುಡುಕಿ ಗೂಗಲ್ ಮಾಡಿ ಉತ್ತರ ಹೇಳೋದಲ್ಲ. ತಕ್ಷಣ ಮನಸ್ಸಿಗೆ ಬರುವಂತ ಹೆಸರು ಯಾವುದಿದೆ? ಒಂದು ಸಣ್ಣ ಪದ್ಯ ಅಲ್ವಾ, ಮಕ್ಕಳ ಶಿಶುಪ್ರಾಸ ಅಂತ ಹೇಳ್ಬೋದು. ಅಥವಾ ಸ್ಮಾರಕಗಳ ಬಗ್ಗೆ ಅಂತ ಹೇಳಿದ್ರಿ, ಒಂದು ರಾಷ್ಟ್ರೀಯ ಸ್ಮಾರಕದ ಬಗ್ಗೆ ಒಂದು ಬರೆದಿರುವಂತ ಒಂದು ಪುಸ್ತಕ ಮನಸ್ಸಿಗೆ ಬರುವಂತದ್ದು ಯಾವ್ದು ಇದೆಯಾ? ಇಲ್ಲ. ಅಥವಾ ಇನ್ನೊಂದು ಯಾವ್ದು ಹೇಳಿದ್ರಲ್ವಾ, ರಾಷ್ಟ್ರೀಯ ಪದ್ಯ ಇದೆಯಾ? ಹ, ಒಂದು ಅಂದ್ರೆ ಸಾಹಿತ್ಯ, ಅದು ಜನಪ್ರಿಯವಾದ ಸಾಹಿತ್ಯ ಆ ತರದ್ದು ಏನಾದ್ರೂ ಇದೆಯಾ? ಇಲ್ಲ. ಅಂದ್ರೆ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಇದನ್ನು ಬೇಕಾದ್ರೆ ಅರ್ಧ ಗಂಟೆ ಕೂಡ ಈ ಪ್ರಶ್ನೋತ್ತರವನ್ನು ಮಾಡಬಹುದು. ಆದ್ರೆ ನನ್ನ ಉದ್ದೇಶ ಇದ್ದದ್ದು, ನಾವು ರಾಷ್ಟ್ರೀಯತೆ, ರಾಷ್ಟ್ರೀಯ ಸಾಹಿತ್ಯ ಇತ್ಯಾದಿಗಳನ್ನೆಲ್ಲ ಹೇಳ್ತೀವಿ. ಆದ್ರೆ ಈ ರಾಷ್ಟ್ರೀಯತೆ ಅಂತ ಹೇಳಿ ನಾವು ಪಟ್ಟಿ ಮಾಡುವ ಮೌಲ್ಯಗಳೇನಿದ್ದಾವೆ, ಗುಣಗಳೇನಿದ್ದಾವೆ, ಅದಕ್ಕೆ ಪೂರಕವಾಗಿ ಒಂದು ಸಾಹಿತ್ಯ, ಇಂಥ ಪುಸ್ತಕ ಇದೆ, ಇಂಥ ಹಾಡಿದೆ, ಇಂಥ ಕತೆ ಇದೆ, ಇಂಥ ಕಾದಂಬರಿ ಇದೆ ಅಂತ ನಾವು ಹೇಳೋದಕ್ಕೆ ಸಾಹಿತ್ಯ ಇಲ್ಲ. ಇದು ನಾನು ಬಹಳ ಒಂದು ಆಘಾತಕಾರಿ ಅಂಶದ ಜೊತೆ ನನ್ನ ಮಾತನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಹಾಗಾದ್ರೆ ನಾವು ರಾಷ್ಟ್ರೀಯ ಸಾಹಿತ್ಯ ಅಂತ ಏನನ್ನ ಸೃಷ್ಟಿ ಮಾಡಿದ್ದೇವೆ ಕಳೆದ 75 ವರ್ಷಗಳಲ್ಲಿ? ಸ್ವಾತಂತ್ರ್ಯ ಬಂದ ಮೇಲೆ ಅಂತಾದ್ರೂ ತಗೊಂಡ್ರು ಕೂಡ ರಾಷ್ಟ್ರೀಯ ಸಾಹಿತ್ಯ ಅಂತ ಏನನ್ನ ಸೃಷ್ಟಿ ಮಾಡಿದ್ದೇವೆ? ಇದು ಒಂದು ಪ್ರಶ್ನೆ. ಇದಕ್ಕೆ ಉತ್ತರ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈಗ ನೀವೇ ಉತ್ತರ ಹೇಳಿದಿರಿ. ಇನ್ನು ಎರಡನೇದು ನಾನು ಕೇಳುವಂತ ಪ್ರಶ್ನೆ, ರಾಷ್ಟ್ರೀಯತೆ ಅಂದ್ರೆ ಏನು? ಈಗ ಆಗ್ಲೇ ಇದಕ್ಕೆ ಉತ್ತರ ನೀವು ಹೇಳಿದಿರಿ, ರಾಷ್ಟ್ರ ಪ್ರೇಮ, ದೇಶಭಕ್ತಿ, ಆಮೇಲೆ ರಾಷ್ಟ್ರದ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಇದೆಲ್ಲವೂ ಹೌದು. ಆದ್ರೆ ನಾನು ಇದನ್ನು ಸ್ವಲ್ಪ ಇನ್ನೂ ವಿಸ್ತರಿಸ್ತೇನೆ. ನಮ್ಮ ಇವತ್ತಿನ ದೇಶಕ್ಕೆ, ಇವತ್ತಿನ ವರ್ತಮಾನಕ್ಕೆ ಬೇಕಾಗಿರುವಂತ ರಾಷ್ಟ್ರೀಯತೆ ಯಾವುದು? ಉದಾಹರಣೆಗೆ ನಾನು ಹೇಳ್ತೇನೆ, ಸಮಯ ಪ್ರಜ್ಞೆ ಕೂಡ ರಾಷ್ಟ್ರೀಯತೆ ಒಂದು ಅಂಶ. ನಮ್ಮಲ್ಲಿ ಇವತ್ತು ಯಾವುದು ಇಲ್ಲವೋ ಅದೆಲ್ಲವೂ ರಾಷ್ಟ್ರೀಯತೆ ಅಂಶಗಳೇ. ನಮ್ಮಲ್ಲಿ ಸಮಯ ಪ್ರಜ್ಞೆ ಇದೆಯಾ? ಇಲ್ಲ. ಪರಿಸರ ಪ್ರಜ್ಞೆ ಇದೆಯಾ? ರಸ್ತೆಯಲ್ಲಿ ಕಸ ಹಾಕಬಾರದು ಅನ್ನೋ ಪ್ರಜ್ಞೆ ಇದೆಯಾ? ಅಥವಾ ಸಿಗ್ನಲ್ ಜಂಪ್ ಮಾಡಬಾರ್ದು ಅನ್ನೋ ಪ್ರಜ್ಞೆ ಇದೆಯಾ? ಅಥವಾ ಇನ್ನೊಬ್ಬರ ಜೊತೆಗೆ ತರ್ಕಬದ್ಧವಾಗಿ ಮಾತಾಡಬೇಕು ಅನ್ನೋ ಪ್ರಜ್ಞೆ ಇದೆಯಾ? ಅಲ್ವಾ? ಅಂದ್ರೆ ನಾವು ಇವತ್ತು ಜಗತ್ತಿನಲ್ಲಿ ನೋಡ್ತಾ ಇರುವಂತ ಎಲ್ಲ ಈ ಅಪಸವ್ಯಗಳು ಏನಿದ್ದಾವೆ, ಇದೆಲ್ಲವೂ ಕೂಡ ಮುಖ್ಯವಾಗಿ ರಾಷ್ಟ್ರೀಯತೆಗೆ ಜೋಡಿಸಿಕೊಂಡಿರುವಂತದ್ದು. ನಾವು ಬೇರೆ ದೇಶಗಳ ಬಗ್ಗೆ ಹೇಳ್ತೇವೆ, ಜಪಾನ್ನಲ್ಲಿ ಹೋದ್ರೆ ನೋಡಿ, ಅವರು ಪ್ರತಿಯೊಬ್ಬರಿಗೂ ಗೌರವ ಕೊಡ್ತಾರೆ ಅಂತ ಹೇಳ್ತೀವಿ. ಹಾಗಾದ್ರೆ ಗೌರವ ಕೊಡೋದು ರಾಷ್ಟ್ರೀಯತೆಯ ಭಾಗ ಅಲ್ವೇ? ನಾವು ಸಿಂಗಾಪುರಕ್ಕೆ ಹೋದ್ರೆ ಒಂದು ಚಾಕ್ಲೇಟ್ ತಿಂದ ಮೇಲೆ ಅದರ ಸಿಪ್ಪೆಯನ್ನು ನಾವೆಲ್ಲೂ ರಸ್ತೆಯಲ್ಲಿ ಹಾಕಲ್ಲ, ಹೋಗಿ ಕಸದ ಬುಟ್ಟಿಗೆ ಹಾಕ್ತೀವಿ ಅಂತ ಹೇಳ್ತೀವಿ. ಹಾಗಾದ್ರೆ ಕಸವನ್ನ ರಸ್ತೆಯಲ್ಲಿ ಎಸಿಬಾರದು ಅನ್ನೋದು ರಾಷ್ಟ್ರೀಯತೆಯ ಭಾಗ ಅಲ್ವೇ? ಹಾಗಾದ್ರೆ ಈ ಎಲ್ಲ ವಿಚಾರಗಳು ಕೂಡ ರಾಷ್ಟ್ರೀಯತೆಯ ಭಾಗವೇ ಆಗುವುದಾದರೂ ಕೂಡ, ಈಗ ಮತ್ತೆ ನಾನು ಎರಡನೇ ಪ್ರಶ್ನೆಗೆ ಬರ್ತೇನೆ. ಈಗ ಪರಿಸರ ಪ್ರಜ್ಞೆಯನ್ನು ಬೆಳೆಸುವಂತ ಸಾಹಿತ್ಯ, ಒಂದು ಪುಸ್ತಕ, ಒಂದು ಪದ್ಯ, ಒಂದು ಕತೆ ನಮ್ಮ ಮನಸ್ಸಿಗೆ ಬರುತ್ತಾ? ಇಲ್ಲ. ಸಮಯ ಪ್ರಜ್ಞೆಯ ಬಗ್ಗೆ ನಾವು ಏನಾದ್ರೂ ಒಂದು, ಈ ಕಥೆಯಲ್ಲಿ ಸಮಯ ಪ್ರಜ್ಞೆಯ ಬಗ್ಗೆ ಹೇಳ್ತಾ ಇದ್ದಾರೆ, ಈ ಕಥೆಯನ್ನು ಓದಿದ್ರೆ, ಈ ಕಾದಂಬರಿಯನ್ನು ಓದಿದ್ರೆ, ಅಥವಾ ಈ ಪದ್ಯವನ್ನ ಕೇಳಿದ್ರೆ ಮಕ್ಕಳಿಗೆ ಸಮಯ ಪ್ರಜ್ಞೆಯ ಬಗ್ಗೆ ಒಂದು ಪ್ರಜ್ಞೆ ಬರುತ್ತೆ ಅಂತ ಹೇಳುವಂತ ಸಾಹಿತ್ಯ ನಿಮ್ಮ ಮನಸ್ಸಿಗೆ ತಕ್ಷಣ ಬರುವಂತದ್ದು ಇದೆಯಾ? ಇಲ್ಲ. ಹಾಗಾದ್ರೆ ನಾವು ಬರೆದಿರುವ ಸಾಹಿತ್ಯ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಇದು ನಮ್ಮೆಲ್ಲರಿಗೂ ಆಘಾತಕಾರಿ ವಿಚಾರನೆ. ನಾವು ಇಷ್ಟು ದಿನ ಯೋಚನೆ ಮಾಡಿದೀವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾವು ರಾಷ್ಟ್ರೀಯತೆ ಅಂತ ನಾವು ಅಂದುಕೊಂಡಿರುವ ಏನು ಮೌಲ್ಯಗಳಿದ್ದಾವೆ, ಅದಕ್ಕೆ ಪೂರಕವಾದ ಯಾವ ಸಾಹಿತ್ಯವೂ ಇಲ್ಲ ನಮ್ಮ ಮನಸ್ಸಿನಲ್ಲಿ. ಮತ್ತು ರಾಷ್ಟ್ರೀಯತೆಗೆ ಜೋಡಿಸಿಕೊಳ್ಳಬಹುದಾದ ಕೆಲವು ವಿಚಾರಗಳನ್ನ ಇಟ್ಟುಕೊಂಡ್ರೂ ಕೂಡ ಅದಕ್ಕೆ ಬೇಕಾದ ಸಾಹಿತ್ಯವೂ ನಮ್ಮಲ್ಲಿ ಇಲ್ಲ. ಇದನ್ನು ನಾವು ಬಹಳ ಖೇದದಿಂದ, ಬಹಳ ದುಃಖದಿಂದ, ವಿಷಾದದಿಂದ ನಾವು ಒಪ್ಕೊಳ್ಬೇಕು. ಯಾಕಂದ್ರೆ ನಾವು ಏನಾಗುತ್ತೆ, ಈ ಸಮ್ಮೇಳನಗಳಲ್ಲಿ, ಸಭೆಗಳಲ್ಲಿ, ದೊಡ್ಡ ದೊಡ್ಡ ಕಮ್ಮಟಗಳಲ್ಲಿ ನಾವು ಎಲ್ಲಾನು ಮಾಡಿದ್ದೇವೆ. ನಾನು ಶೀಲಾ ಅವರನ್ನ
ಇದು ಮಾಡ್ತಿಲ್ಲ, ಬೈತಾ ಇಲ್ಲ. ಅವ್ರ ಪಾಪ ಎಲ್ಲ ಸಾಹಿತ್ಯದ ವಿಚಾರಗಳನ್ನ ಹೇಳಿದ್ರು, ಏನೇನು ಇದೆ ಅನ್ನೋದನ್ನ ಹೇಳಿದ್ರು. ಅದರ ಹೊರತಾಗಿಯೂ ಕೂಡ ನಮಗೆ ನಿಜಕ್ಕೂ ರಾಷ್ಟ್ರೀಯತೆಗೆ ಬೇಕಾದ ಸಾಹಿತ್ಯ ಇದೆಯಾ ಅಂತ ಕೇಳಿದ್ರೆ ನಮ್ಮ ಉತ್ತರ ಇಲ್ಲ. ನಮ್ಮ ಮನಸ್ಸಿಗೆ ಅದು ತಕ್ಷಣ ಬರುವಂತಹ ಯಾವ್ದಾದ್ರು ಸಾಹಿತ್ಯ, ಈಗ ನಾವು ಮಕ್ಕಳಿಗೆ ಹೇಳ್ಬಹುದಾದ ಶಿಶುಪ್ರಾಸ ಅಂತ ಹೇಳ್ತೀವಿ, ತಕ್ಷಣ ನನಗೆ ಬಣ್ಣದ ತಗಡಿನ ತುತ್ತೂರಿ ಅಂತ ಮನಸ್ಸಿಗೆ ಬಂದ್ಬಿಡುತ್ತೆ ಅಲ್ವಾ? ಅಥವಾ ನನಗೆ ಮಕ್ಕಳಿಗೆ ಅಂಕೆಯನ್ನು ಹೇಳ್ಕೊಡೋದಕ್ಕೆ 1 ರಿಂದ 10 ಹೇಳ್ಕೊಡ್ಬೇಕಪ್ಪ, ಇದಕ್ಕೆ ತಕ್ಷಣ ನನಗೆ ಮನಸ್ಸಿಗೆ ಬಂದ್ಬಿಡುತ್ತೆ ರಾಜರತ್ನಂ ಅವರ ಪದ್ಯ ಬಂದ್ಬಿಡುತ್ತೆ ಮನಸ್ಸಿಗೆ. ಹೀಗೆ ತಕ್ಷಣ ಮನಸ್ಸಿಗೆ ಬರುವಂತ ಅಥವಾ ನಮ್ಗೆ ತಕ್ಷಣ ಸಿಗುವಂತಹ ಸಾಹಿತ್ಯ ಅಂತ ಹೇಳಿದ್ರೆ ನಮ್ಮಲ್ಲಿ ಇದೆಯಾ ಅಂತ ಕೇಳಿದ್ರೆ ಇದೆ. ಆದ್ರೆ ಎಷ್ಟಿದೆ? ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ನಾನು ಇಲ್ಲ ಅಂತ ಹೇಳಿದಕ್ಕೆ ಅವರಿಗೆ ಬೇಸರ ಆಯ್ತು, ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಇದನ್ನಾದ್ರೂ ನಾವು ಒಪ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಈ ಸಾಹಿತ್ಯವನ್ನು ನಾವು ಸೃಷ್ಟಿ ಮಾಡೋದು ಹೇಗೆ? ನಾನು ಸುಮ್ಮನೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ, ಯಾಕಂದ್ರೆ ಈ ಮುಂದಿನ ದಿನಗಳಲ್ಲಾದ್ರೂ ಈ ರೀತಿಯ ಕೆಲಸವನ್ನು ನಾವು ಮಾಡಬೇಕು ಅನ್ನೋ ಕಾರಣಕ್ಕೆ. ಈ ಉದಾಹರಣೆಗೆ ನಾನಾಗಲೇ ಹೇಳಿದೆ, ಈಗ ಸಮಯ ಪ್ರಜ್ಞೆಯ ಬಗ್ಗೆ, ಅದು ಕೂಡ ರಾಷ್ಟ್ರೀಯತೆಯ ಭಾಗ. ಇದನ್ನ ಒಪ್ಕೊಳ್ತೀವೋ ಇಲ್ವೋ? ಈಗ ನಮ್ಮಲ್ಲಿ ಎಷ್ಟೋ ಮಂದಿಗೆ 10 ಗಂಟೆ ಬರಬೇಕು ಅಂದ್ರೆ 10ವರೆ ಬರ್ತಾನೆ, ಬಂದ ಮೇಲೆ ಅವನಿಗೇನು ವಿಷಾದ ಇರೋದಿಲ್ಲ. ಅಥವಾ ಕೆಲವರು ನಾವು ಬರೋದಿಲ್ಲ ಅಂತಾನು ಹೇಳೋದಿಲ್ಲ, ಅದ್ರ ಬಗ್ಗೆ ವಿಷಾದನೂ ಇರೋದಿಲ್ಲ. ಅದೇ ನಾವು ಹೇಳ್ತೀವಿ, ಜಪಾನಲ್ಲಿ ನೋಡಿ 1 ನಿಮಿಷ ತಡ ಆದ್ರೆ ಮೆಟ್ರೋ ಟ್ರೈನು ಅಲ್ಲಿ ಘೋಷಣೆ ಮಾಡ್ತಾರೆ, ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಅವರು ಮೈಕಲ್ ಹೇಳ್ತಾರೆ ಅಂತ ಹೇಳ್ತೀವಿ. ಆದ್ರೆ ನಮ್ಮಲ್ಲಿ ಆ ಪ್ರಜ್ಞೆ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಸೊ ಹೀಗೆ ರಾಷ್ಟ್ರೀಯತೆಗೆ ಜೋಡಿಸ್ಕೊಳ್ಬಹುದಾದ ಒಂದಷ್ಟು ವಿಚಾರಗಳು, ಉದಾಹರಣೆಗೆ ಈಗ ಚುರುಕುತನದ ಬಗ್ಗೆ. ಚುರುಕುತನ ಅಂತ ಹೇಳಿದ್ರೆ ಈ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಹೇಳ್ತೀವಿ ಇವತ್ತಿನ ಭಾಷೆಯಲ್ಲಿ. ಈ ಸ್ಟ್ರೀಟ್ ಸ್ಮಾರ್ಟ್ನೆಸ್ ನಮ್ಮ ಮಕ್ಕಳಿಗೆ ಇವತ್ತು ಇದೆಯಾ? ಅಥವಾ ಮಕ್ಕಳಿಗೆ ಬಿಡಿ, ದೊಡ್ಡವರಿಗೆ ಪ್ರೌಢರಿಗೆ ಇದೆಯಾ ಅಂತ ಕೇಳಿದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಅದನ್ನ ಇಲ್ಲದೇ ಇರೋ ರೀತಿಯಲ್ಲೇ ವ್ಯವಹಾರ ಮಾಡ್ತೀವಿ. ನಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಕೆಲವರಿಗೆ ಬೇಸರ ಆಗುತ್ತೆ, ಇಲ್ಲದೇ ಇರೋ ರೀತಿಯಲ್ಲಿ ವ್ಯವಹಾರ ಮಾಡ್ತೀವಿ. ಅದೇ ರೀತಿಯಲ್ಲಿ ಪ್ರಾಮಾಣಿಕತೆ, ನಂಬಿಕೆ. ಈಗ ನಾವು ಪ್ರಾಮಾಣಿಕತೆ ಬಗ್ಗೆ ನಾವು ಮೊನ್ನೆಷ್ಟೇ ಒಂದು ಪೇಪರ್ ಅಲ್ಲಿ ಬಂದಿತ್ತು, ಕಳೆದ 2 ವಾರಗಳ ಹಿಂದೆ. ಒಂದು ಟೋಲ್ ಗೇಟ್ ಸರಿ ಇರ್ಲಿಲ್ಲ ಜಪಾನಲ್ಲಿ, ಟೋಕಿಯೋದಲ್ಲಿ ಎಲ್ಲೋ ಒಂದ್ ಕಡೆ ಟೋಲ್ ಗೇಟ್ ಸರಿ ಇಲ್ಲ. ಅವ್ರೇನ್ ಹೇಳಿದ್ರು, ಟೋಲ್ ಗೇಟ್ ಸರಿ ಇಲ್ಲ, ಹಾಗಾಗಿ ನಾವು ವಾಹನಗಳನ್ನು ನಿಲ್ಸೋದಿಲ್ಲ, ನೀವೆಲ್ಲ ಪಾಸ್ ಆಗಿ ಹೋಗ್ಬೋದು, ಆದ್ರೆ ನೀವು ಮನೆಗೆ ಹೋದ್ಮೇಲೆ ನೀವು ಈ ಶುಲ್ಕವನ್ನ ಪಾವತಿ ಮಾಡಿ ಅಂತ ಹೇಳಿದಕ್ಕೆ 15-20 ಸಾವಿರ ವೆಹಿಕಲ್ಗಳು ಯಾರೆಲ್ಲ ಪಾಸ್ ಆಗಿದ್ರು ಎಲ್ಲರೂ ಕೂಡ ಪಾವತಿ ಮಾಡಿದ್ರು. ನಾವು ಈ ಘಟನೆಯನ್ನ ಭಾರತದಲ್ಲಿ ನೆನೆಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಅವನು ಟೋಲ್ ಗೇಟ್ ಸರಿ ಇದ್ದು ಆ ವೆಹಿಕಲ್ ಅನ್ನ ಅವನು ನುಗ್ಗಿಸುವವನು ಅಲ್ಲಿ ಟೋಲ್ ಗೇಟ್ ಪಾವತಿ ಮಾಡೋದಿಲ್ಲ, ಇದರಲ್ಲಿ ಕೌಂಟರ್ಲಿ ಕೂತವನಿಗೆ 2 ಹೊಡೆದು ಮುಂದಕ್ಕೆ ಹೋಗ್ತಾನೆ. ಅಂದ್ರೆ ಈ ರೀತಿಯ ವಿಚಾರಗಳು. ಈಗ ಇದು ನಂಬಿಕೆಯನ್ನು ಉಳಿಸಿಕೊಳ್ಳುವಂಥದ್ದು, ಅಥವಾ ಪ್ರಾಮಾಣಿಕತೆ, ಅಥವಾ ಮಾತಿನ ಸಂಯಮ. ನಾವು ಜಗಳಾಡದೆ ಮಾತಾಡ್ತೀವ, ಅಥವಾ ತರ್ಕಕ್ಕೆ ತಾರ್ಕಿಕತೆ ಇರುವಂತಹ ಮಾತುಗಳನ್ನ ನಾವು ಆಡ್ತೀವ. ಅದು ಮನೆಯಲ್ಲಿರಬಹುದು, ಹೊರಗಿರಬಹುದು, ಸಮಾಜದಲ್ಲಿರಬಹುದು, ವೇದಿಕೆಯಲ್ಲಿರಬಹುದು, ಎಲ್ಲ ಇರಬಹುದು. ತಾರ್ಕಿಕವಾದ ಮಾತುಗಳನ್ನ ನಾವು ಆಡ್ತಾ ಇದೀವ. ನಮ್ಮ ಇವತ್ತಿನ ಟಿವಿ ಡಿಬೇಟ್ಗಳು ಅದಕ್ಕೆ ಪ್ರತಿಫಲನ. ನಾವು ನಮ್ಮ ಇವತ್ತಿನ ಚಿಂತನೆ ಯಾವ ರೀತಿ ಇದೆ ಅನ್ನೋದನ್ನ ನಮ್ಮ ಟಿವಿ ಡಿಬೇಟ್ಗಳು ಇವತ್ತು ತೋರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಚರ್ಚೆಯ ಪ್ರೌಢತ್ವ, ಆಮೇಲೆ ಹಿಡಿದ ಕೆಲಸವನ್ನ ಬಿಡದೆ ಅದನ್ನು ಮುಗಿಸುವಂಥದ್ದು, ಈ ರೀತಿ ಎಲ್ಲ ಗುಣಗಳನ್ನು ಕೂಡ ನಾವು ರಾಷ್ಟ್ರೀಯತೆಗೆ ಜೋಡಿಸೋದಾದ್ರೆ ಇದನ್ನ ಸಾಹಿತ್ಯದಲ್ಲಿ ತರೋದಕ್ಕೆ ಸಾಧ್ಯ ಇದೆಯಾ? ನಾನೊಂದು 2-3 ಬಿಂದುಗಳನ್ನಷ್ಟೇ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಈ ಚಿಂತನೆಗಳನ್ನ ಅಥವಾ ಈ ಮೌಲ್ಯಗಳನ್ನ ನಾವು ಹೇಳ್ಕೊಡೋದಕ್ಕೆ ಹೊಸ ಕಥೆಗಳನ್ನೇನು ಸೃಷ್ಟಿ ಮಾಡಬೇಕಾಗಿಲ್ಲ, ಅಥವಾ ಯಾವುದೋ ಪರಕೀಯ ಸಾಹಿತ್ಯವನ್ನು ಅನುವಾದ ಮಾಡಿ ಭಾರತಕ್ಕೆ ತರಬೇಕಾಗಿಲ್ಲ. ನಾನು ಮತ್ತೆ ರಾಮಾಯಣದಿಂದಲೇ ನಾನು ಒಂದಷ್ಟು ಸ್ಫೂರ್ತಿಯನ್ನು ತಗೊಂಡು ನಿಮ್ಮ ಮುಂದೆ 1-2 ಸ್ಯಾಂಪಲ್ಗಳನ್ನ ಮಾತ್ರ ಇಡ್ತೇನೆ, ಮಾದರಿಗಳನ್ನ ಇಡ್ತೇನೆ. ಉದಾಹರಣೆಗೆ ಎಲ್ಲರ ಅಭಿಪ್ರಾಯ ಕೇಳುವುದರ ಬಗ್ಗೆ, ಎಲ್ಲರ ಅಭಿಪ್ರಾಯವನ್ನು ಕೇಳಿ ಕೆಲಸವನ್ನು ಮಾಡಬೇಕು ಅನ್ನೋದು ಒಂದು ಒಳ್ಳೆಯ ಮೌಲ್ಯ. ನಮ್ಮ ಶಾಲೆಗಳಲ್ಲಿ ಇವತ್ತು ನಾವು ಅದನ್ನ ಹೇಳಿಕೊಡ್ತಾ ಇದ್ದೇವೆ, ಇಲ್ಲ ಅಂತ ಹೇಳಿದ್ರೆ ಬೇಸರ ಆಗ್ಬೋದು, ಕಡಿಮೆ ಪ್ರಮಾಣದಲ್ಲಿ ಹೇಳ್ಕೊಡ್ತಾ ಇದ್ದೇವೆ. ಈಗ ಈ ಮೌಲ್ಯವನ್ನ ನಾವು ರಾಮಾಯಣದಿಂದ ಅಥವಾ ಮಹಾಭಾರತದಿಂದ ತಗೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಸಾಧ್ಯ ಇದೆ. ನಾವು ಅದಕ್ಕೆ ಬೇಕಾದಷ್ಟು ಪ್ರಸಂಗಗಳನ್ನು ನಾವು ನೆನಪು ಮಾಡಿಕೊಡ್ಬೋದು. ಈ ಉದಾಹರಣೆಗೆ ದಶರಥ ಹೇಳ್ತಾನೆ, ನೀವು ಕಾಡಿಗೆ ಹೋಗಬೇಕು ಅಂತ ಹೇಳ್ತಾನೆ. ನಾವು ನೇರವಾಗಿ ಹೇಳೋದಕ್ಕೆ ಬಾಯಿಯೇ ಬರೋದಿಲ್ಲ ಅವನಿಗೆ. ಕೈಕೇಯಿ ಹೇಳ್ತಾಳೆ, ನಿನ್ನ ತಂದೆ ಈ ತರ ಹೇಳ್ತಾ ಇದ್ದಾನೆ ಅಂತ ಹೇಳಿ ಕೈಕೇಯಿ ಅವನನ್ನ ಹೇಳಿ ಕಾಡಿಗೆ ಕಳಿಸುವಂತ ಪ್ರಸಂಗವನ್ನು ನಾವು ನೋಡ್ತೇವೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಅಲ್ಲಿ ವಿಭೀಷಣನನ್ನ ಸೇರಿಸಿಕೊಳ್ಬೇಕೋ ಬೇಡವೋ ನಮ್ಮ ಪಾಳೆಯಕ್ಕೆ ಅಂತ ಹೇಳಿ ಮತ್ತೆ ಅಲ್ಲಿ ಒಂದು ಎಲ್ಲರ ಮಾತನ್ನ ಕೇಳುವಂತ ಪ್ರಸಂಗ ಬರುತ್ತದೆ. ಅದೇ ರೀತಿಯಲ್ಲಿ ಚಿತ್ರಕೂಟದಲ್ಲಿ ಬಂದು ಭರತ ನೀನು ವಾಪಸ್ ಬರಬೇಕು ಅಂತ ಹೇಳಿದಾಗ ಅಲ್ಲಿ ಕೂಡ ಎಲ್ಲರ ಅಭಿಪ್ರಾಯಗಳನ್ನು ಹೇಳುವಂತ ಒಂದು ಪ್ರಸಂಗ ಬರುತ್ತದೆ. ಆಮೇಲೆ ಸೀತಾ ಪರಿತ್ಯಾಗದ ಸಂದರ್ಭದಲ್ಲಿ ಕೂಡ ನಾವು ಆ ಒಂದು ಪ್ರಸಂಗವನ್ನು ಕೂಡ ಎತ್ತಿಕೊಳ್ಬಹುದು. ಈಗ ಈ 4 ಪ್ರಸಂಗಗಳನ್ನು ನಾನು ತಗೊಂಡ್ರೆ, ಮೊದಲ ಪ್ರಸಂಗದಲ್ಲಿ ರಾಮ ಯಾರ ಮಾತನ್ನು ಕೇಳಲಿಲ್ಲ. ದಶರಥ ಹೇಳಿದ ಕಾಡಿಗೆ ಹೋಗಬೇಕು ಅಂತ ಹೇಳಿ ತಕ್ಷಣ ಹೊರಟು ಬಿಟ್ಟ.
ನಾವಾದ್ರೆ ಇನ್ನು ನಾಳೆ ಹೋಗ್ತೇನೆ, ಬೆಳಿಗ್ಗೆ ಹೋಗ್ತೇನೆ, ಇವತ್ತು ದಿನ ಆಯ್ತು, ಎಲ್ಲ ರೆಡಿ ಮಾಡ್ಕೊಂಡು ನಾಳೆ ಹೋಗ್ತೇನೆ, ಮುಂದಿನ ವಾರ ಹೋಗ್ತೇನೆ ಅಂತ ಹೇಳ್ತಾ ಇದ್ವಿ. ಲಕ್ಷ್ಮಣ ಅದನ್ನೇ ಹೇಳ್ತಾನೆ, ನೀನು ಈಗಲೇ ತಕ್ಷಣ ಹೊರಡಬೇಕಾಗಿಲ್ಲ, ಸ್ವಲ್ಪ ತಡವಾಗಿ ಹೋಗುತ್ತೆ ಹೇಳಿದಾಗ ರಾಮ ಹೇಳ್ತಾನೆ, ಇಲ್ಲ ನಾನು ಆಮೇಲೆ ಇನ್ನೂ ಒಂದು ಜಾಸ್ತಿ ಸಮಯ ತಗೊಂಡ್ರೆ, ಇನ್ನೊಂದು ಅರ್ಧ ದಿನ ಬೇಕು ಅಂತ ಸಮಯ ತಗೊಂಡ್ರೆ ನನ್ನ ಮನಸ್ಸೇ ಬದಲಾವಣೆ ಆಗ್ಬೋದು, ಕಾಡಿಗೆ ಹೋಗೋದು ಬೇಡ ಅಂತ ನನಗೆ ಅನಿಸ್ಲಿಕ್ಕೆ ಶುರು ಆಗ್ಬೋದು. ಹಾಗಾಗಿ ತಂದೆ ಆದೇಶವನ್ನು ಕೊಟ್ಟ ತಕ್ಷಣ ನಾನು ಹೊರಡ್ತೇನೆ ಅಂತ ಅವನು ಹೊರಟ. ಅಂದ್ರೆ ಅಲ್ಲಿ ಆದೇಶದ ಪರಿಪಾಲನೆ, ಅಲ್ಲಿ ಯಾರ ಮಾತನ್ನ ಕೇಳಿ, ಪ್ರಜಾಪ್ರಭುತ್ವ ಸಿಸ್ಟಮ್ ಇಲ್ಲ ನೋಡಿ, ಎಲ್ಲ ಜನಗಳೇ ಹೇಳಿ ಇದ್ರ ಬಗ್ಗೆ ಅಭಿಪ್ರಾಯ ಹೇಳಿ ಅಂತ ಹೇಳುವಂತ ಸಿಸ್ಟಮ್ ಇಲ್ಲ. ಆದೇಶ ಬಂದಿದೆ, ಅದನ್ನು ಪರಿಪಾಲನೆ ಮಾಡುವುದೇ ನನ್ನ ಗುರಿ ಅಥವಾ ನನ್ನ ಕರ್ತವ್ಯ ಅನ್ನೋ ರೀತಿಯಲ್ಲಿ ಅವನು ಹೋದ. ಆದ್ರೆ ವಿಭೀಷಣನನ್ನ ಸೇರಿಸ್ಕೊಳ್ಬೇಕಾ ಬೇಡವಾ ಅನ್ನೋ ಪ್ರಸಂಗ ಬಂದಾಗ ಅದೇ ರಾಮ ಅವನು ಡೆಮೊಕ್ರೆಟಿಕ್ ಆಗ್ತಾನೆ, ಎಲ್ಲರ ಮಾತನ್ನ ಕೇಳ್ತಾನೆ. ಆವಾಗ ನೋಡಿ ಅಲ್ಲಿ ಸೂಕ್ಷ್ಮ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲ ವಾನರರ ಮಾತುಗಳನ್ನು ಕೇಳಿದ. ವಾನರೆಲ್ಲ ಹೇಳಿದ್ರು, ಇವ ದೊಡ್ಡ ಕುತಂತ್ರಿ, ಇವನು ಶತ್ರು ಇದರಿಂದ ಬಂದಿದ್ದಾನೆ, ಪಾಳ್ಯದಿಂದ ಬಂದಿದ್ದಾನೆ, ಸೇರಿಸ್ಕೊಳ್ಬಾರದು ಅಂತ ಎಲ್ಲರ ಅಭಿಪ್ರಾಯವೂ ಇತ್ತು. ಆದ್ರೆ ರಾಮ ಯಾರ ಮಾತಿಗೆ ಬೆಲೆ ಕೊಟ್ಟ ಅಂತ ಹೇಳಿದ್ರೆ ಹನುಮಂತನ ಮಾತಿಗೆ ಬೆಲೆ ಕೊಟ್ಟ. ಯಾಕೆ ಅಂತ ಹೇಳಿದ್ರೆ, ಹನುಮಂತ ಒಬ್ಬನೇ ವಿಭೀಷಣನನ್ನ ಸರಿಯಾಗಿ ನೋಡಿಕೊಂಡು ಬಂದವನು. ಲಂಕೆಯಲ್ಲಿ ಆಸ್ಥಾನದಲ್ಲಿ ರಾವಣ ಅವನ ಬಾಲಕ್ಕೆ ಬೆಂಕಿ ಹಚ್ಚಬೇಕು, ಅದಕ್ಕಿಂತ ಮೊದಲು ಕೊಲ್ಲಬೇಕು ಅಂತ ಹೇಳಿದಾಗ ವಿಭೀಷಣನ ಕ್ಯಾರೆಕ್ಟರ್ ಏನು ಅನ್ನೋದು ಗೊತ್ತಾದದ್ದು ಹನುಮಂತ ಒಬ್ಬನಿಗೆ ಮಾತ್ರ. ಹಾಗಾಗಿ ಹನುಮಂತನ ಮಾತಿಗೆ ಬೆಲೆ ಕೊಟ್ಟು ಇವನನ್ನ ನಾವು ಸೇರಿಸಿಕೊಳ್ಬಹುದು ಅನ್ನೋ ಮಾತನ್ನ ಅವನು ಒಪ್ಪಿ ರಾಮ ಆ ಒಂದು ಮಾತನ್ನ ಪರಿಪಾಲನೆ ಮಾಡಿದ. ಅಂದ್ರೆ ಎಲ್ಲರ ಮಾತುಗಳನ್ನ ಕೇಳುವಾಗ್ಲೂ ಕೂಡ ಯಾರ ಮಾತಿಗೆ ಎಷ್ಟು ಬೆಲೆಯನ್ನು ಕೊಡಬೇಕು ಅನ್ನುವ ವಿಚಾರ ನಮಗೆ ಅಲ್ಲಿ ರಾಮಾಯಣದಲ್ಲಿ ಸಿಕ್ಕಿತು. ಚಿತ್ರಕೂಟದಲ್ಲಿ ಏನಾಯ್ತು, ಚಿತ್ರಕೂಟದಲ್ಲಿ ಅವನು ಎಲ್ಲರ ಮಾತುಗಳನ್ನು ಕೇಳಿದ. ಭರತ ಹೇಳಿದ, ಆಮೇಲೆ ಇನ್ನೂ ಒಂದು 4-5 ಮಂದಿ ಹೇಳಿದ್ರು, ನೀನು ಬರಬೇಕು ಅಂತ ಎಲ್ಲರೂ ಒತ್ತಾಯ ಮಾಡಿದ್ರು. ಎಲ್ಲರ ಮಾತನ್ನು ಕೇಳಿದ ಮೇಲೂ ಕೂಡ ತನ್ನ ಅಭಿಪ್ರಾಯ ಏನು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ರಾಮ ಹೇಳಿದ. ಅಂದ್ರೆ ನಾವು ಕೆಲವರ ಮಾತುಗಳಿಂದ ನಾವು ವಿ ಶುಡ್ ನಾಟ್ ಬಿ ಕ್ಯಾರಿಡ್ ಅವೇ ಅನ್ನುವ ಒಂದು ಸಂದೇಶವನ್ನ ಅವ್ರು ಹೇಳಿದ್ಮೇಲೆ ನಾನು ಒಪ್ಕೊಂಡ್ ಬಿಡ್ತೇನೆ ಅನ್ನುವ ರೀತಿಯಲ್ಲಿ ಇಲ್ಲದೆ, ನನ್ನ ಸ್ಪಷ್ಟ ನಿಲುವು ಏನಿದೆ ಅದನ್ನು ನಾನು ಹೇಳಬೇಕು ಅನ್ನೋ ಒಂದು ಪಾಠವನ್ನ ನಾವು ರಾಮಾಯಣದಲ್ಲಿ ಆ ಪ್ರಸಂಗದಲ್ಲಿ ಕಲಿತೇವೆ. ಅದೇ ಅವನು ರಾಜನಾಗಿ ಸಿಂಹಾಸನದಲ್ಲಿ ಕೂತಾಗ ಆವಾಗ ಸೀತಾ ಪರಿತ್ಯಾಗದ ಸಂದರ್ಭ ಬಂತು. ಆಗ ಅವನು ಮತ್ತೆ ಡೆಮೊಕ್ರೆಟಿಕ್ ಆಗ್ಲಿಲ್ಲ, ಎಲ್ಲರ ಅಭಿಪ್ರಾಯ ಕೇಳಿ ಆಮೇಲೆ ನಾನು ಆದೇಶ ಹೇಳ್ತೇನೆ ಅಂತ ಹೇಳಿಲ್ಲ. ರಾಜನಾಗಿ ಕೂತವನು, ಅವನಿಗೆ ಸಂಪೂರ್ಣವಾದ ಅಧಿಕಾರ ಇದೆ ಮತ್ತು ಅವನು ತನ್ನ ವಿವೇಕವನ್ನ ಸಂಯಮವನ್ನ ಅವನು ಬಳಸಿಕೊಂಡು ಏನು ಆದೇಶವನ್ನು ಕೊಡಬೇಕು ಅದನ್ನು ಕೊಟ್ಟ. ಅಂದ್ರೆ ಅಭಿಪ್ರಾಯವನ್ನು ಕೇಳುವ ಒಂದು ವಿಚಾರವನ್ನು ಇಟ್ಟುಕೊಂಡೇ ನಮಗೆ ಈ 4 ಪ್ರಸಂಗಗಳಲ್ಲಿ 4 ರೀತಿಯ ಪಾಠಗಳು ಸಿಗ್ತವೆ. ಇದು ರಾಮಾಯಣದ ಮಹತ್ವ. ಈಗ ಅದೇ ರೀತಿಯಲ್ಲಿ ಹಿಡಿದ ಕೆಲಸ ಮಾಡುವುದು, ಇದು ಹಿಡಿದ ಕೆಲಸ ಮಾಡುವುದು ಕೂಡ ಒಂದು ಮೌಲ್ಯ ಅಂತ ನಾವು ಒಪ್ಕೊಳ್ತೇವೆ. ರಾಷ್ಟ್ರೀಯತೆಗೆ ಬೇಕಾದ ಮೌಲ್ಯ ಇದು. ಯಾಕಂದ್ರೆ ನಮ್ಮಲ್ಲಿ ಎಷ್ಟೋ ನಾವು ಮನೆಯಿಂದ ರಸ್ತೆಗಿಳಿದ್ರೆ ಗೊತ್ತಾಗುತ್ತೆ ನಮ್ಗೆ, ಒಬ್ಬ ರೋಡ್ ರಿಪೇರಿಗೆ ಬರ್ತಾನೆ, ಅವನು ಏನೋ ಒಂದು ಟಾರ್ ಹಾಕ್ತಾನೆ, ಜಲ್ಲಿ ಹಾಕ್ತಾನೆ, ಅರ್ಧ ಮಾಡಿ ಹೋಗ್ತಾನೆ. ಯಾಕೆ? ಅವನಿಗೆ ಬದ್ಧತೆ ಇಲ್ಲ, ಬಾಧ್ಯತೆನೂ ಇಲ್ಲ, ನಾನಿದು ಕಂಪ್ಲೀಟ್ ಮಾಡಬೇಕು ಅನ್ನುವ ಒಂದು ಬದ್ಧತೆ ಅವನಿಗಿಲ್ಲ. ಅದೇ ತರ ಎಷ್ಟೋ ಸಂದರ್ಭಗಳಲ್ಲಿ ನಾವೇ ಸ್ವತಃ ಯಾವುದೋ ಒಂದು ಕೆಲಸವನ್ನು ಶುರು ಮಾಡ್ತೇವೆ, ಅರ್ಧಕ್ಕೆ ನಿಲ್ಲಿಸ್ತೇವೆ. ಹಾಗಾದ್ರೆ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸುವುದು ಒಂದು ರಾಷ್ಟ್ರೀಯತೆ ಭಾಗ ಅಲ್ಲವೇ? ಖಂಡಿತವಾಗಿಯೂ ಹೌದು. ಇದಕ್ಕೆ ನಮಗೆ ಮತ್ತೆ ರಾಮಾಯಣದಲ್ಲೇ ಬೇಕಾದಷ್ಟು ಪ್ರಸಂಗಗಳು ಸಿಗ್ತವೆ. ಹನುಮಂತ ಹಾರಿಕೊಂಡು ಹೋಗ್ತಾನೆ ಸೀತೆಯನ್ನು ನೋಡುವುದಕ್ಕೆ ಲಂಕೆಗೆ. ಆವಾಗ 2-3 ಜನ ತಡೀತಾರೆ, ಇಲ್ಲ ನೀನು ಸ್ವಲ್ಪ ಇಲ್ಲಿ ನಿಂತ್ಕೊಂಡು ಹೋಗು ಅಂತ ಹೇಳ್ತಾರೆ, ಇಲ್ಲ ನೀನು ಸ್ವಲ್ಪ ತಡವಾಗಿ ಹೋಗು ಅಂತ ಹೇಳ್ತಾರೆ. ಆವಾಗ ಅವನು ಅದಕ್ಕೆ ಏನು ಉತ್ತರ ಕೊಡ್ತಾನೆ? ಮೈನಾಕನಿಗೆ ಏನು ಹೇಳ್ತಾನೆ? ಇಲ್ಲ ನನಗೆ ಕೆಲಸ ಒಂದು ಇದೆ, ಆ ಕೆಲಸವನ್ನು ಫಸ್ಟ್ ಮಾಡ್ಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ ಆಮೇಲೆ ಅಂತ ಹೇಳ್ತಾನೆ. ಅಂದ್ರೆ ಹಿಡಿದ ಕೆಲಸವನ್ನ ಮಾಡಿ ಮುಗಿಸುವುದು ಕೂಡ ಒಂದು ಮೌಲ್ಯ ಅಂತ ನಮಗೆ ರಾಮಾಯಣವೇ ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ಜಟಾಯು, ಈಗ ಇಲ್ಲಿ ನೋಡಿ ಎಷ್ಟು ಶೇಡ್ಸ್ ಇದೆ ಅಂತ ಹೇಳಿದ್ರೆ, ಜಟಾಯು ಕೆಲಸ ಮಾಡ್ತಾನೆ, ಅವನು ಮಾತು ಕೊಟ್ಟದ್ದೇನು, ನಾನು ಸೀತೆಯನ್ನು ರಕ್ಷಣೆ ಮಾಡ್ತೇನೆ ಅಂತ ಮಾತು ಕೊಟ್ಟದ್ದು. ಆದ್ರೆ ಅಲ್ಲಿ ಒಂದೇ ಒಂದು ಸಂದರ್ಭದಲ್ಲಿ ತಪ್ಪಿದ. ಯಾಕೆ? ಸೀತೆಯನ್ನ ರಾವಣ ಹಿಡಿದುಕೊಂಡು ಹೋಗೋದಕ್ಕೆ ಮೊದಲೇ ಜಟಾಯುಗೆ ಒಂದು ವೇಳೆ ಗೊತ್ತಾಗಿ ಬಿಟ್ಟಿದ್ರೆ ಈ ರಾಮಾಯಣವೇ ನಡೀತಾ ಇರಲಿಲ್ಲ. ಆದ್ರೆ ಅವನು ಕೆಲಸ ಮಾಡಿದ. ರಾವಣ ಬಂದು ಎತ್ತಿಕೊಂಡು ಹೋದ್ಮೇಲೆ ಬಂದು ಜಟಾಯು ಬಂದು ಅವನ ಜೊತೆ ಹೋರಾಡಿದ. ಅಂದ್ರೆ ನಮ್ಮ ಇವತ್ತಿನ ಭಾಷೆಯಲ್ಲಿ ಹೇಳುವುದಾದ್ರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದಂತ ಆಯ್ತು. ಅವನು ಕೆಲಸ ಮಾಡಿದ, ಆದ್ರೆ ಅದು ಕೆಲಸ ಪ್ರಯೋಜನಕ್ಕೆ ಬರಲಿಲ್ಲ. ನೋಡಿ, ಒಬ್ಬ ಕೆಲಸವನ್ನು ಬಹಳ ತ್ವರೆಯಿಂದ ಮಾಡಿ ಮುಗಿಸಿದ, ಇನ್ನೊಬ್ಬ ಅವನಿಗೆ ಬದ್ಧತೆ ಇತ್ತು, ನಾನು ಸೀತೆಯನ್ನು ರಕ್ಷಣೆ ಮಾಡ್ಬೇಕು ಅನ್ನೋ ಬದ್ಧತೆ ಇತ್ತು, ಆದ್ರೆ ಸ್ವಲ್ಪ ತಡವಾಗಿ ಹೋಯ್ತು. ಸ್ವಲ್ಪ ತಡವಾಗಿ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ರಾಮಾಯಣ ನಮಗೆ ಹೇಳ್ತಾ ಇದೆ. ಹನುಮಂತ ಹೇಳಿದ ಕೆಲಸಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿ ಬಂದಿದ್ದಾನೆ. ಅವನು ಹೋದದ್ದು ದೂತನಾಗಿ, ಆದ್ರೆ ಲಂಕಾ ದಹನವನ್ನೇ ಮಾಡಿ ಬಂದ. ಅಂದ್ರೆ ಹೇಳಿದ ಕೆಲಸಕ್ಕಿಂತ ಜಾಸ್ತಿ ಮಾಡುವುದು ಕೂಡ ಅದು ಒಂದು ಕೆಲವು ನಮ್ಮ ಜೀವನದ ಕೆಲವು ಭಾಗಗಳಲ್ಲಿ ಬೇಕಾಗುತ್ತೆ ಅನ್ನೋದನ್ನ ನಾವು ರಾಮಾಯಣದಿಂದ ಕಲಿಬಹುದು. ಅದೇ ರೀತಿಯಲ್ಲಿ ಸಮಯ ಪ್ರಜ್ಞೆಯ ಬಗ್ಗೆ ಹೇಳಿದೆ. ಸಮಯ ಪ್ರಜ್ಞೆಗೆ ಮತ್ತೆ ರಾಮಾಯಣದಲ್ಲಿ ನಮಗೆ ಬೇಕಾದಷ್ಟು ಪ್ರಸಂಗಗಳು ಸಿಗ್ತವೆ. ಆಗಲೇ ಹೇಳಿದ ಹಾಗೆ ಆದೇಶ ಬಂದು ಕೂಡಲೇ ಕಾಡಿಗೆ ಹೋದ, ನಾಳೆ ಅಂತ ಕಾಯಲಿಲ್ಲ, ಅದು ಕೂಡ ಒಂದು ಸಮಯ ಪ್ರಜ್ಞೆಯ ಭಾಗ. ಅದೇ ರೀತಿಯಲ್ಲಿ ಅವನು ಸುಗ್ರೀವನಿಗೆ ಹೇಳ್ತಾನೆ, ನಾವು ಸೈನ್ಯವನ್ನು ಮಾಡಿಕೊಂಡು ವಾನರ ಸೇನೆಯನ್ನು ಕಟ್ಟಿಕೊಂಡು ನಾವು ಹೋಗ್ಬೇಕು ಅಂತ ಹೇಳ್ತಾನೆ. ಸುಗ್ರೀವ ಏನು ಹೇಳಿದ? ಮಳೆಗಾಲ ನಿಲ್ಲಿ ಆಮೇಲೆ ಹೋಗೋಣ ಅಂತ ಹೇಳಿದ. ಮಳೆಗಾಲ ನಿಂತ ಮೇಲೆ ಅವನು ಮರೆತೇ ಹೋದ.
ಆವಾಗ ಲಕ್ಷ್ಮಣನ ಮೂಲಕ ಅವನಿಗೆ ಹೇಳಿ ಕಳಿಸಿದ, ನೋಡಪ್ಪ ನೀನು ಈ ಕೆಲಸವನ್ನು ಎತ್ತಿಕೊಂಡಿಲ್ಲ ಅಂದ್ರೆ ಈ ವಾಲಿ ಯಾವ ದಾರಿಯಲ್ಲಿ ಹೋಗಿದ್ದಾನೋ ಅದೇ ದಾರಿಯಲ್ಲಿ ನಿನ್ನನ್ನು ಕಳಿಸ್ತೇನೆ ಅನ್ನುವ ಸಂದೇಶವನ್ನು ಕೊಟ್ಟ. ಅಂದ್ರೆ ಕೆಲಸವನ್ನ ಯಾವ ಒಂದು ಬದ್ಧತೆಯಿಂದ ನಾವು ಒಪ್ಪಿಕೊಂಡಿದ್ದೀವೋ ಅದೇ ಸಮಯದಲ್ಲಿ ನಾವು ಮಾಡಿ ಮುಗಿಸ್ಬೇಕು ಅನ್ನೋ ಪಾಠವನ್ನ ರಾಮಾಯಣ ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ಮೂರನೇದಾಗಿ ಅವನು ಕೊನೆಗೆ ಅಯೋಧ್ಯೆಗೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಒಂದು ಕ್ಷಣ ನಾನು ತಡವಾಯಿತು ಅಂತ ಹೇಳಿದ್ರೆ ನಾನು ಬೆಂಕಿ ಹಾರ್ತೀನಿ ಅಂತ ಭರತ ನಿಂತ್ಕೊಂಡಿದ್ದಾನೆ. ಹಾಗಾಗಿ ಅಷ್ಟು ಕರೆಕ್ಟ್ ಟೈಮಿಗೆ ಅಲ್ಲಿ ಹೋಗಿ ರೀಚ್ ಆಗಬೇಕು ಅನ್ನೋ ಒಂದು ಏನು ಬದ್ಧತೆಯಿಂದ ಅವನು ಕೆಲಸ ಮಾಡ್ತಾನೆ. ಇದು ನಾನು ಕೇವಲ ಒಂದಷ್ಟು ಪ್ರಸಂಗಗಳನ್ನು ನಿಮ್ಮ ಮುಂದೆ ಇಟ್ಟಿರುವುದಷ್ಟೇ. ಆದ್ರೆ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ರಾಮಾಯಣದಿಂದಲೇ ತಗೊಳ್ಬೇಕು ಅಂತಲ್ಲ, ಆದ್ರೆ ಒಟ್ಟಾರೆ ನಮ್ಮ ಇವತ್ತಿನ ರಾಷ್ಟ್ರೀಯತೆಯ ಅಗತ್ಯಗಳೇನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಅಗತ್ಯಕ್ಕೆ ತಕ್ಕ ಹಾಗೆ ನಮ್ಮ ಸಾಹಿತ್ಯವನ್ನು ನಾವು ಬರೀಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ಯೋಚನೆ ಮಾಡಬೇಕು ಅನ್ನೋದು ಮಾತ್ರ ನನ್ನ ಮಾತಿನ ಆಶಯ. ಇದು ಸಾಹಿತ್ಯ ನಾವು ಬರೆದಿಲ್ಲ ಅಂತಲ್ಲ, ನಮ್ಮಲ್ಲಿ ಬೇಕಾದಷ್ಟು ಸಾಹಿತ್ಯ ಬಂದಿದೆ. ನೀವೇ ಅದರ ಅನೇಕ ಉದಾಹರಣೆಗಳನ್ನು ಕೊಟ್ರಿ. ಭಗಿನಿಯವರು ಅನೇಕ ಉದಾಹರಣೆಗಳನ್ನು ಕೊಟ್ಟರು, ರಾಜರತ್ನಂ ಅವರ ಉದಾಹರಣೆಯನ್ನು ಕೊಟ್ಟರು. ಅದಕ್ಕೆ ಇನ್ನಷ್ಟು ಹೆಸರುಗಳನ್ನು ಜೋಡಿಸಬಹುದು. ದೇವುಡು ಅವರ ಹೆಸರನ್ನ ಜೋಡಿಸಬಹುದು. ದೇವುಡು ಅವರು ಮಾಡಿದಷ್ಟು ಕನ್ನಡದ ಸಾಹಿತ್ಯದ, ಮಕ್ಕಳ ಸಾಹಿತ್ಯದ ಕೆಲಸ ಬಹುಶಃ ಯಾರು ಮಾಡಿರ್ಲಿಕ್ಕಿಲ್ಲ. ಮಕ್ಕಳ ಪತ್ರಿಕೆ ಅನ್ನೋ ಒಂದು ಪತ್ರಿಕೆಯನ್ನು ನಡೆಸಿದ್ರು ಅವರು. ಪಂಚತಂತ್ರವನ್ನ ಕನ್ನಡಕ್ಕೆ ತಂದ್ರು. ಅನೇಕ ಮಕ್ಕಳ ಸಾಹಿತ್ಯವನ್ನ, ಮಕ್ಕಳ ಕಥೆಗಳನ್ನು ಬರೆದ್ರು, ಮಕ್ಕಳ ಹಾಡುಗಳನ್ನು ಬರೆದ್ರು. ಅಂತಹ ದೇವುಡು ಅವರನ್ನ ಇವತ್ತು ಯಾರು ನೆನಪು ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಕೂಡ ಇಲ್ಲ ಮಕ್ಕಳ ಸಾಹಿತ್ಯದ ವಿಚಾರದಲ್ಲಿ. ಸೊ ಹೀಗೆ ಪಂಜೆಯವರನ್ನು ನಾವು ನೆನಪು ಮಾಡಿಕೊಳ್ತೇವೆ. ಯಾಕಂದ್ರೆ ಪಂಜೆಯವರು ಮಾಡಿದ ಆ ಕೆಲಸ, ಮಕ್ಕಳ ಕಥೆಗಳು ನೋಡಿ, ನಮ್ಮಲ್ಲಿ ನಾವು ಟೆಕ್ಸ್ಟ್ ಬುಕ್ ರಿವಿಷನ್ ಮಾಡುವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ, ಮೊದಲ ತರಗತಿಗೆ ಒಂದೇ ಒಂದು ಮಕ್ಕಳ ಕಥೆ ಇರಲಿಲ್ಲ. ಇಡೀ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಮಕ್ಕಳ ಕಥೆ ಇರಲಿಲ್ಲ. ನಾವು ಆವಾಗ ಪಂಜೆ ಮಂಗೇಶ್ವರಯ್ಯರ ಸಿಗಡಿ ಯಾಕೆ ಒಣಗಲಿಲ್ಲ ಅನ್ನೋ ಒಂದು ಕಥೆಯನ್ನು ಹಾಕಿದ್ವಿ. ಅದಕ್ಕೆ ವಿರೋಧ ಬಂತು. ಮಕ್ಕಳಿಂದ ವಿರೋಧ ಬರಲಿಲ್ಲ, ಶಿಕ್ಷಕರಿಂದ ವಿರೋಧ ಬಂತು. ಇದು ಕತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ನಾನು ಕೇಳಿದೆ, ಮಕ್ಕಳಿಗೆ ಕತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮತ್ತೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಿಮ್ಗೆ? ನೀವು ಹರಿಶ್ಚಂದ್ರ ಕಾವ್ಯ ಹೇಳ್ತೀರಾ, ಅಥವಾ ನೀವು ರಾಮಾಯಣ ಮಹಾಭಾರತಗಳದ್ದು ಯಾವ್ದು ಅದು ಕಥೆಗಳನ್ನಾದ್ರೂ ಹೇಳ್ಬೋದು, ಅಥವಾ ಯಾವ್ದು ಹಳೆಗನ್ನಡ ಕಾವ್ಯ ಹೇಳ್ತೀರಾ, ಏನ್ ಹೇಳ್ತೀರಾ? ಮಕ್ಕಳಿಗೆ ನಾವು ಕಥೆಗಳನ್ನು ಹೇಳಬೇಕು. ಕಥೆಯೇ ಇಲ್ಲದ ಪಠ್ಯಪುಸ್ತಕ ಯಾಕೆ ಬೇಕು ಅಂತ ಹೇಳಿ ಪಂಜೆಯವರ ಒಂದು ಕಥೆಯನ್ನು ನಾವು ಅದರಲ್ಲಿ ಸೇರಿಸಿದೆವು. ಹೀಗೆ ಅನೇಕ ಮಂದಿ ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯದ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಇದನ್ನು ಸ್ವಲ್ಪ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಾದ ಅವಶ್ಯಕತೆ ಇದೆ ಅನ್ನೋದಷ್ಟೇ ನನ್ನ ಮಾತಿನ ಆಶಯ. ಇದಕ್ಕೆ ನಾನು ಒಂದಷ್ಟು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಉದಾಹರಣೆಗೆ ವಿಶ್ವ ಸಾಹಿತ್ಯದ ವಿಚಾರವನ್ನು ಎತ್ತಿಕೊಂಡ್ರೆ, ಒಂದು ದ ಸ್ಟೋರಿ ಆಫ್ ಫರ್ಡಿನಾಂಡ್ ಅಂತ ಒಂದು ಕತೆ ಇದೆ. ಇದೆಲ್ಲ ಇಂಗ್ಲಿಷಿನ ಸಾಹಿತ್ಯ. ಫರ್ಡಿನಾಂಡ್ ಅಂತ ಹೇಳಿ ಒಂದು ಹಸು ಅಲ್ಲ, ಒಂದು ಏನು ಎತ್ತು, ಬಸವ. ಆ ಬಸವ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅದು ಹೂಗಳನ್ನ ಆಘ್ರಾಣಿಸುತ್ತಾ ಕೂತಿರುತ್ತಷ್ಟೇ. ಹೂಗಳನ್ನ ಅದರ ಸುವಾಸನೆಯನ್ನ ಹೀರ್ತಾ ಕೂತಿರುತ್ತೆ. ಒಂದು ಬಸವಕ್ಕೆ ಇರಬೇಕಾದ ಗುಣವೇ ಅಲ್ಲ ಅದು. ಹಸು ಆದ್ರೂ ನಾವು ಹೇಳ್ಬೋದು ಹೂವಿನ ಒಂದು ಪರಿಮಳವನ್ನು ತಗೊಳ್ತಾ ನಿಂತು ಬಿಟ್ಟಿದೆ ಅಂತ ಹೇಳ್ಬೋದು. ಆದ್ರೆ ಬಸವ ನಿಜಕ್ಕೂ ಒಂದು ಏನು ಪುರುಷತ್ವದ ಸಂಕೇತ ಅಂತ ನಾವೇ ಹೇಳ್ತೇವೆ. ಅದು ಆ ತನ್ನ ಜೀವಮಾನ ಇಡೀ ಒಂದು ಹೂವನ್ನ ಆಘ್ರಾಣಿಸುತ್ತಾ ಕೂತಿರುತ್ತೆ. ಅದಕ್ಕೆ ಅದೇ ಇಷ್ಟ. ಅದು ಎಷ್ಟೋ ಮಂದಿ ಅದನ್ನು ಕರೀತಾರೆ, ಬುಲ್ ಫೈಟಿಂಗ್ ಕರೀತಾರೆ, ಯಾವುದಕ್ಕೂ ಅದು ಹೋಗಲ್ಲ. ತನ್ನ ಇಡೀ ಜೀವನ ಈ ತರ ಕಳೆಯುತ್ತೆ. ಇದು ಸ್ಪ್ಯಾನಿಷ್ನ ಒಂದು ಕತೆ. ಇದು ಬಹಳ ಪ್ರಸಿದ್ಧವಾದ ಕತೆ. ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ, ಸ್ಟೋರಿ ಆಫ್ ಫರ್ಡಿನಾಂಡ್ ಅಂತ ಹೇಳಿ. ಲಕ್ಷಗಟ್ಲೆ ಕೋಟಿಗಟ್ಲೆ ಪ್ರತಿಗಳು ಮಾರಾಟ ಆಗಿರುವಂತ ಒಂದು ದೊಡ್ಡ ಸಣ್ಣ ಪುಸ್ತಕ, ದೊಡ್ಡ ಹೆಸರು ಮಾಡಿರುವಂತ ಸಣ್ಣ ಪುಸ್ತಕ. ಇದು ಸ್ಪ್ಯಾನಿಷ್ ದೇಶ, ಸ್ಪೇನ್ ದೇಶದ ಒಟ್ಟು ಒಂದು ಮಾನಸಿಕ ಸ್ಥಿತಿಯನ್ನು ಹೇಳುವಂತ ಒಂದು ಕತೆ. ಯಾಕಂದ್ರೆ ಅಲ್ಲಿ ಆರಾಮಾಗಿರ್ಬೇಕು ಅಂತ, ಜೀವನವನ್ನ ತುಂಬಾ ಕ್ಲಿಷ್ಟ ಮಾಡಿಕೊಳ್ಬಾರ್ದು, ತುಂಬಾ ಸಂಕೀರ್ಣ ಮಾಡಿಕೊಳ್ಬಾರ್ದು, ಆರಾಮಾಗಿ ಯೋಚನೆಗಳು ಕೂಡ ನಮ್ಮದು ಬಹಳ ಆರಾಮಾಗಿರ್ಬೇಕು. ಜೀವನವನ್ನು ಬಹಳ ಲಘುವಾಗಿ ಅಂತ ಹೇಳಿದ್ರೆ ಏನು ಕೇರ್ ಫ್ರೀ ಅಲ್ಲ, ಆದ್ರೆ ತುಂಬಾ ಅದನ್ನ ಆರಾಮಾಗಿ ತೆಗೆದುಕೊಂಡು ನಾವು ಬದುಕಬೇಕು ಅನ್ನೋ ಒಂದು ಮಾನಸಿಕ ಸ್ಥಿತಿಯನ್ನ, ಸ್ಪೇನ್ ದೇಶದ ಇಡೀ ದೇಶದ ಒಂದು ಸ್ಥಿತಿಯನ್ನು ಹೇಳುವಂತ ಒಂದು ಕತೆ ಅಲ್ಲಿ ಬಂತು. ಅದೇ ರೀತಿಯಲ್ಲಿ ದ ರ್ಯಾಬಿಟ್ಸ್ ಅಂತ ಹೇಳಿ, ಅವನು ಜಾನ್ ಮಾರ್ಸ್ಟನ್ ಅಂತ ಹೇಳಿ ಒಬ್ಬ ಆಸ್ಟ್ರೇಲಿಯನ್ ಕಥೆಗಾರ, ಅವನು ದ ರ್ಯಾಬಿಟ್ಸ್ ಅನ್ನೋ ಒಂದು ಕಥೆಯನ್ನು ಬರೆದ. ಈ ಕತೆ ಮಕ್ಕಳ ಕತೆ. ಈ ಮಕ್ಕಳ ಕಥೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಾಡು, ಆ ಕಾಡಿಗೆ ಹೊರಗಿನ ಕಾಡಿನಿಂದ ಒಂದಷ್ಟು ಪ್ರಾಣಿಗಳು ಬರ್ತವೆ. ಆ ಪ್ರಾಣಿಗಳು ಬಂದವುಗಳು ಏನ್ ಮಾಡ್ತವೆ, ಈ ಕಾಡಿನ ಪೂರ್ತಿ ಒಂದು ವ್ಯವಸ್ಥೆ ಏನಿದೆ ಅದನ್ನು ಪೂರ್ತಿ ಬುಡಮೇಲ್ ಮಾಡಿಬಿಡ್ತವೆ, ಮೇಲೆ ಕೆಳಗೆ ಮಾಡಿಬಿಡ್ತವೆ. ಕೊನೆಗೆ ಆ ಕಾಡು ಸಂಪೂರ್ಣವಾಗಿ ನಾಶ ಆಗುತ್ತೆ. ಇದು ಅವನು ಮಕ್ಕಳ ಕಥೆ ಅಂತ ಹೇಳಿದ್ರು ಕೂಡ ಇದರ ಧ್ವನಿ ಏನು? ಆಸ್ಟ್ರೇಲಿಯಾದಲ್ಲಿ ಏನಾಯ್ತು? ಯಾವ ಯುರೋಪಿಯನ್ನರು ಬಂದು ಅದರ ಇಡೀ ಮೂಲ ನಿವಾಸಿಗಳ ಒಂದು ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಹಾಳು ಮಾಡಿ ಕೊನೆಗೆ ಅವರು ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿ ಹಾಕಿದ್ರಲ್ಲ, ಈ ಒಂದು ಇಡೀ ಒಂದು ನಾಗರಿಕತೆಯ ಕಥೆಯನ್ನ ಅವನು ಕೇವಲ ಕೆಲವೇ ಪುಟಗಳಲ್ಲಿ ಅದು ರ್ಯಾಬಿಟ್ಸ್ ಅನ್ನೋ ಕಥೆಯಲ್ಲಿ ತಂದ.
ಅದೇ ರೀತಿಯಲ್ಲಿ ದ ಗ್ರ್ಯಾಂಡ್ ಫಾದರ್ಸ್ ಜರ್ನಿ ಅಂತ ಹೇಳಿ ಇದನ್ನ ಅಲೆನ್ಸೆ ಅಂತ ಹೇಳಿ ಒಬ್ಬ ಅಮೆರಿಕನ್ ಜಪಾನೀಸ್ ಕತೆಗಾರ ಇದನ್ನ ಬರೆದ. ಇದು 1950s ಅಲ್ಲಿ ಬಂದಂತಹ ಒಂದು ಕತೆ. ನಿಮಗೆ 1950s ಅಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ. ಅನೇಕ ದೇಶಗಳಿಂದ, ಅದು ಯುರೋಪಿನ ದೇಶಗಳಿರ್ಬೋದು, ಏಷ್ಯನ್ ದೇಶಗಳಿರ್ಬೋದು, ಎಲ್ಲ ಕಡೆಗಳಿಂದಲೂ ಕೂಡ ಅಮೆರಿಕಕ್ಕೆ ವಲಸೆ ಹೋಗ್ತಾ ಇದ್ರು ಜನಗಳು. ಹಾಗೆ ವಲಸೆ ಹೋದಾಗ ಅಲ್ಲಿ ದೊಡ್ಡ ಮಟ್ಟದ ಒಂದು ಸಾಮಾಜಿಕ ಅಥವಾ ತಲೆಮಾರುಗಳ ಸಂಘರ್ಷ ಅಥವಾ ಜನಾಂಗಗಳ ಸಂಘರ್ಷ ಆಯ್ತು. ಕಲ್ಚರಲ್ ಏನು ಡಿಫರೆನ್ಸಸ್ ಅಂತ ಹೇಳ್ತೀವಿ, ಆ ರೀತಿಯ ಒಂದು ವ್ಯತ್ಯಾಸಗಳನ್ನು ನಾವು ನೋಡಿದ್ವಿ. ಅವನು ಜಪಾನಿನಿಂದ ಹೋಗುವಂತ ಒಬ್ಬ ವ್ಯಕ್ತಿ ಅಮೆರಿಕಕ್ಕೆ ಹೋಗಿ ಬದುಕು ಕಟ್ಟಿಕೊಳ್ಳುವಂತ ಒಂದು ಕಥೆಯನ್ನ, ಮಕ್ಕಳ ಕಥೆಯನ್ನ ಒಬ್ಬ ಬರ್ದ. ಅದರಲ್ಲಿ ನಾನು ಜಪಾನನ್ನ ಬಿಟ್ಟು ಬರ್ತಾ ಇದ್ದೇನೆ ಅನ್ನೋ ಒಂದು ವ್ಯಥೆ ಇದೆ, ವಿಷಾದ ಇದೆ, ದುಃಖ ಇದೆ, ಹಾಗೇನೆ ನನಗೆ ಹೊಸ ಬದುಕು ಬೇಕು ಅನ್ನೋ ಒಂದು ಆಶಯ ಕೂಡ ಇದೆ. ಸೊ ಈ ಎರಡು ಮಾನಸಿಕ ಸಂಘರ್ಷಗಳನ್ನ, ಸಾಮಾಜಿಕ ಸಂಘರ್ಷಗಳನ್ನ ತೋರಿಸುವಂತ ಒಂದು ಕಥೆಯನ್ನ ಅದ್ಭುತವಾಗಿ ಮಕ್ಕಳ ಕಥೆಯ ಒಂದು ನಿರೂಪಣೆಯಲ್ಲಿ ಅವನು ಕಟ್ಟಿಕೊಟ್ಟ. ಅದೇ ರೀತಿಯಲ್ಲಿ ಜರ್ನಿ ಟು ಜೋಬರ್ಗ್ ಅಂತ ಹೇಳಿ, ಜೊಹಾನ್ಸ್ಬರ್ಗ್ ಅನ್ನುವ ಒಂದು ಕತೆ, ಜರ್ನಿ ಟು ಜೋಬರ್ಗ್ ಅಂತ ಹೇಳಿ, ಅದು ಬೆವೆರ್ಲಿ ನಾಯ್ಡು ಅಂತ ಹೇಳಿ ಒಬ್ಳು ಬರೆದಿರುವಂತಹ ಕತೆ. ಇದರಲ್ಲಿ ಇಬ್ರು ಮಕ್ಕಳು, ಆಫ್ರಿಕಾದ ಇಬ್ರು ಮಕ್ಕಳು ಅಂದ್ರೆ ಕಪ್ಪು ವರ್ಣೀಯರು, ಅವರು ತಮ್ಮ ತಾಯಿಯನ್ನು ಹುಡುಕಿಕೊಂಡು ಅವರು ಜೊಹಾನ್ಸ್ಬರ್ಗಿಗೆ ಹೋಗ್ತಾರೆ. ಆ ನಗರಕ್ಕೆ ಹೋಗುವಾಗ ಅವರಿಗೆ ಏನೆಲ್ಲ ಈ ರೇಷಿಯಲ್ ಇದಾಗುತ್ತೆ, ಅವರಿಗೆ ಸಮಸ್ಯೆಗಳಾಗತ್ತೆ, ಈ ವರ್ಗ ಸಂಘರ್ಷ ಅಥವಾ ವರ್ಣ ಸಂಘರ್ಷ ಅಂತ ಹೇಳುವಂಥದ್ದು ಏನಾಗುತ್ತೆ, ಆ ಎರಡು ಮಕ್ಕಳನ್ನ, ಕಪ್ಪು ಮಕ್ಕಳನ್ನ ಬಿಳಿಯವರು ಯಾವ್ಯಾವ ರೀತಿಯಲ್ಲಿ ದುಡಿಸಿಕೊಳ್ತಾರೆ, ನಡೆಸಿಕೊಳ್ತಾರೆ, ಶೋಷಣೆ ಮಾಡ್ತಾರೆ, ಅವ್ರ ಮೇಲೆ ಅತ್ಯಾಚಾರಗಳನ್ನು ಮಾಡ್ತಾರೆ, ಇದನ್ನೆಲ್ಲವನ್ನು ಕೂಡ ಅವನು ಮಕ್ಕಳ ಕಣ್ಣಿನಿಂದ ನೋಡುವ ರೀತಿಯಲ್ಲಿ ಒಂದು ಕಥೆಯನ್ನು ಬರೆದ. ಇದು ಇಡೀ ಒಂದು ಆಫ್ರಿಕಾದ ಕಥೆಯನ್ನ, ಒಂದು ವರ್ಗ ಸಂಘರ್ಷ, ವರ್ಣ ಸಂಘರ್ಷವನ್ನ ಹೇಳುವಂತ ಒಂದು ಮಕ್ಕಳ ಕಥೆಯಾಗಿ ಬಂತು. ಅಂದ್ರೆ ಈ ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ, ಮಕ್ಕಳ ಕಥೆ ಅಂತ ನಾವು ಕೆಲವು ಸಲ ತುಂಬಾ ಲಘುವಾಗಿ ತಗೊಳ್ತೇವೆ. ಅದೇನು ಮಕ್ಕಳು ಹೇಳುವಂತ ಕಥೆಗಳು, ಅಥವಾ ಮಕ್ಕಳು ಓದಿದ್ರೆ ಸಾಕು, ಮಕ್ಕಳಿಗೆ ಅಕ್ಷರ ಅಭ್ಯಾಸ ಆದ್ರೆ ಸಾಕು, ಶಬ್ದಗಳು 4 ಹೊಸ ಶಬ್ದಗಳು ಸಿಕ್ಕಿದ್ರೆ ಸಾಕು, ಅವರಿಗೆ ಕಲ್ಪನಾ ಪ್ರಪಂಚಕ್ಕೆ ಬೇಕಾದ ಒಂದಷ್ಟು ಸರಕು ಸಿಕ್ಕಿದ್ರೆ ಸಾಕು ಅಂತಷ್ಟೇ ಅರ್ಥ ಮಾಡಿಕೊಂಡು ನಾವು ಕೆಲವು ಕಥೆಗಳನ್ನು ಬರೀತೇವೆ. ಆದರೆ ಮಕ್ಕಳ ಕಥೆಯ ಒಳಗೂ ಕೂಡ ಎಷ್ಟೆಷ್ಟೋ ದೊಡ್ಡ ವಿಚಾರಗಳನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇದೆ. ನಾನು ಆಗ ಹೇಳಿದ ರಾಷ್ಟ್ರೀಯತೆಯ ಬೇರೆ ಬೇರೆ ವಿಚಾರಗಳು ಏನಿದೆ, ಪ್ರಾಮಾಣಿಕತೆ ಇರಬಹುದು, ಅಥವಾ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಇರಬಹುದು, ಸಮಯ ಪ್ರಜ್ಞೆ ಇರಬಹುದು, ಅಥವಾ ಏನೇ ಇರಬಹುದು, ನೀವು ಪಟ್ಟಿ ಮಾಡಿದ್ರೆ 100-150 ಗುಣಗಳನ್ನ ನೀವು ಪಟ್ಟಿ ಮಾಡಬಹುದು. ರಾಮನ ಗುಣಗಳನ್ನೇ 10-18 ಗುಣಗಳನ್ನು ಪಟ್ಟಿ ಮಾಡಬಹುದು, 16 ಗುಣಗಳನ್ನು ಪಟ್ಟಿ ಮಾಡಬಹುದು. ಹೀಗೆ ನಾವು ಈ ಗುಣಗಳನ್ನ ಮಕ್ಕಳಲ್ಲಿ ತುಂಬುವಂತಹ, ಅದರ ಜೊತೆಗೆ ಇಡೀ ಒಂದು ನಾಗರಿಕತೆಯ ಕಥೆಯನ್ನ ಹೇಳುವಂತಹ ಕಥೆಗಳನ್ನ ನಾವು ಬರೆಯೋದಕ್ಕೆ ಸಾಧ್ಯ ಇದೆಯೇ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಾಧ್ಯ ಇದೆ. ಅದಕ್ಕೆ ನಾನು ಈ ಉದಾಹರಣೆಗಳನ್ನು ಕೊಟ್ಟೆ. ಈ ರೀತಿಯ ಕಥೆಗಳ ಮೂಲಕ ನಾವು ಇಡೀ ಒಂದು ಸಮುದಾಯಕ್ಕೆ, ಒಂದು ಸಮಾಜಕ್ಕೆ, ಜನಾಂಗಕ್ಕೆ ನಾವು ನೀತಿ ಪಾಠವನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ನಾವು ಎಷ್ಟೋ ಕಡೆಗಳಲ್ಲಿ ನಮ್ಮಲ್ಲಿ ಸೃಷ್ಟಿಯಾದ ಎಷ್ಟೋ ಸಾಹಿತ್ಯವನ್ನು ಕೂಡ ತುಂಬಾ ಲಘುವಾಗಿ ಪರಿಗಣನೆ ಮಾಡಿದೆ. ಉದಾಹರಣೆಗೆ ಪಂಚತಂತ್ರ. ಇವತ್ತು ಪಂಚತಂತ್ರದ ಮೇಲೆ 100 ಪುಸ್ತಕಗಳು ಸಿಗ್ತವೆ ಮಾರ್ಕೆಟ್ ಅಲ್ಲಿ. ಆದ್ರೆ ಪಂಚತಂತ್ರದ ನಿಜವಾದ ಆಶಯ ಏನು ಅಂತ ಹೇಳಿದ್ರೆ, 5 ಗುಣಗಳ ಮೂಲಕ, 5 ತಂತ್ರಗಳ ಮೂಲಕ ಒಬ್ಬ ಮನುಷ್ಯ ಯಾವುದೇ ಸಂದರ್ಭದ, ಯಾವುದೇ ಸವಾಲನ್ನ, ಯಾವುದೇ ಸಮಸ್ಯೆಯನ್ನ ಅವನು ಬಿಡಿಸಿಕೊಂಡು ಹೊರಗೆ ಬರೋದಕ್ಕೆ ಸಾಧ್ಯ ಇದೆ. ನಿಮ್ಗದು ವೇದಗಳಲ್ಲಿ ಬರುವಂತದ್ದೇ, ವೇದೋಪನಿಷತ್ತಲ್ಲಿ ಬರುವಂತದ್ದೇ. ಆದ್ರೆ ಅದನ್ನ 5 ತಂತ್ರಗಳಾಗಿ ಫಿಲ್ಟರ್ ಮಾಡಿ ವಿಷ್ಣು ಶರ್ಮಾ ಕೊಡ್ತಾರೆ. ಈಗ ಲಬ್ಧ ಪ್ರಣಾಶ ಅಂತ ಹೇಳಿದ್ರು, ಅಲ್ಲಿ ಇನ್ನೊಂದು ಕತೆ ಬರುತ್ತೆ, ಕಾಗೆ ಮತ್ತೆ ಗೂಬೆಗಳ ಕತೆ ಬರುತ್ತೆ, ನೀವೆಲ್ಲ ಓದಿರ್ಬೋದು. ಆ ಕಾಗೆ ಗೂಬೆಗಳ ಕತೆ ಅದು ಕೊನೆಯ ತಂತ್ರ, ಅದು ಪಂಚತಂತ್ರದ 5ನೇ ತಂತ್ರ. ಅದನ್ನು ಹೇಳಬೇಕಾದ್ರೆ, ಕಾಕೋಲುಕೀಯ, ಅದನ್ನು ಹೇಳಬೇಕಾದ್ರೆ ಸುಮಾರು ಒಂದು ಅರ್ಧಕ್ಕರ್ಧ ಪಂಚತಂತ್ರ ಅದೇ ಇದೆ. ಬರೀ ಕಾಗೆಗಳು ಹೋಗಿ ಗೂಬೆಗಳನ್ನ ಹೇಗೆ ನಾಶ ಮಾಡಿದವು ಅಂತ ಅಷ್ಟೇ. ಆ ಒಂದು ಕಾಗೆ ಹೋಗಿ ಗೂಬೆಗಳ ಇಡೀ ಒಂದು ಗೂಡನ್ನ ಹೇಗೆ ನಾಶ ಮಾಡುತ್ತೆ ಅನ್ನೋ ಒಂದು ಕತೆ. ಸುಮಾರು ಒಂದು 200 ಪುಟಗಳ ಪುಸ್ತಕ ತಗೊಂಡ್ರೆ ಪಂಚತಂತ್ರದ್ದು, ಅಂದ್ರೆ ದೇವುಡು ಅಂತವ್ರು ಬರೆದಂತ ಪಂಚತಂತ್ರವನ್ನು ತಗೊಂಡ್ರೆ ಅದರಲ್ಲಿ ಅರ್ಧ ಭಾಗ ಅದೇ ಇದೆ. ಆ ಒಂದು ಕಥೆಯನ್ನು ಹೇಳೋದಕ್ಕೆ 50 ಕಥೆಗಳನ್ನು ಹೇಳ್ತಾರೆ. ಮತ್ತು ಪ್ರತಿ ಕಥೆಯು ಕೂಡ ಕಾಕೋಲುಕೀಯಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಆಯಾಮಗಳನ್ನು ಹೇಳ್ತಾ ಹೋಗುತ್ತೆ. ಅಂದ್ರೆ ಪಂಚತಂತ್ರದ ಮೂಲ ಆಶಯ ಏನಿದೆ, ಈ 5 ತಂತ್ರಗಳನ್ನು ಇಟ್ಕೊಂಡು ನೀವು ಬದುಕಿನ ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬಹುದು ಅನ್ನುವ ಆ ಒಂದು ಮೂಲ ಆತ್ಮ ಏನಿದೆ ಪಂಚತಂತ್ರದ್ದು, ಅದು ಇವತ್ತು ಎಷ್ಟೋ ಪುಸ್ತಕಗಳಲ್ಲಿ ಸಿಗ್ತಾ ಇಲ್ಲ. ನಾವೇನ್ ಮಾಡ್ತೇವೆ, ಬಿಡಿ ಬಿಡಿಯಾಗಿ ಒಂದಷ್ಟು ಕಥೆಗಳನ್ನ ತಗೊಂಡು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಬೇರೆ ಬೇರೆ ಭಾಷೆಗಳಿಗೆ ಮಾಡಿ ಕೊಡ್ತಾ ಇದ್ದೇವೆ, ಅಂದ್ರೆ ಡೈಲ್ಯೂಟ್ ಮಾಡಿ ಕೊಡ್ತಾ ಇದ್ದೇವೆ. ಅಂದ್ರೆ ಪಂಚತಂತ್ರ ಅಂದ್ರೆ ಎಷ್ಟೋ ಜನಕ್ಕೆ ಇಟ್ಸ್ ಅ ಕಲೆಕ್ಷನ್ ಆಫ್ ಸ್ಟೋರೀಸ್ ಅಂತ ಅಷ್ಟೇ ಆಗಿಬಿಟ್ಟಿದೆ. ಅದಲ್ಲ, ಅದರ ಉದ್ದೇಶ ಬೇರೆ ಇದೆ. ಅಂದ್ರೆ ಮಕ್ಕಳ ಕಥೆಗಳ ಮೂಲಕ ದೊಡ್ಡವರಿಗೆ ಬೇಕಾದ ಎಷ್ಟೆಷ್ಟೋ ಪಾಠಗಳನ್ನು ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನ ನಮ್ಮ ಪ್ರಾಚೀನರೇ ಮಾದರಿಯ ಹಾಕಿ ಕೊಟ್ಟಿದ್ದಾರೆ. ನಮಗೆ ಪಂಚತಂತ್ರದ ಮೂಲಕ ಒಂದು ಮಾದರಿಯೇ ಹಾಕಿ ಕೊಟ್ಟಿದ್ದಾರೆ. ಹಾಗಾಗಿ ಈ ರೀತಿಯ ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡುವಂತಹ ಒಂದು ಏನು ವಿಚಾರವನ್ನು ಇಟ್ಟುಕೊಂಡು ನಾವು ಮುಂದಿನ ದಿನಗಳಲ್ಲಿ ಹೊಸ ರೀತಿಯ ಸಾಹಿತ್ಯವನ್ನು ಬರೀಲಿಕ್ಕೆ ಸಾಧ್ಯ ಇದೆಯೇ? ಅದು ಪದ್ಯ ಇರಬಹುದು, ನಾಟಕ ಇರಬಹುದು. ಈಗ ನಾಟಕಗಳ ಬಗ್ಗೆ ಬಂದಾಗ ಬಿ ವಿ ಕಾರಂತರ
ಒಂದು ನಾಟಕ ಇದೆ, ಪಂಜರ ಶಾಲೆ ಅಂತ. ಟಾಗೂರ್ ಅವರ ಕಥೆಯನ್ನ ಅದು ಅವರು ನಾಟಕ ಮಾಡಿದ್ದಾರೆ. ಒಂದು ಗಿಳಿನ ತಗೊಂಡು ಬಂದು ಒಂದು ಶಾಲೆಯಲ್ಲಿ ಇಟ್ಟು, ಇದು ರಾಜನ ಏನು ಅರಮನೆ, ಇಲ್ಲಿ ರಾಜನಿಗೆ ಬೇಕಾದ ರೀತಿಯಲ್ಲಿ ಅದು ಶಿಷ್ಟಾಚಾರ ಕಲಿಬೇಕು ಅಂತ ಹೇಳಿ ಅದಕ್ಕೆ ಶಾಲೆ ಮಾಡಿ ಅದಕ್ಕೆ ಬೇರೆ ಬೇರೆ ಎಲ್ಲ ಇದನ್ನ ಕಲಿಸಿದ ಮೇಲೆ ಆ ಗಿಳಿಗೆ ತನ್ನತನವೇ ಹೋಗ್ಬಿಡ್ತದೆ. ಅಂದ್ರೆ ಇದನ್ನ ಇವತ್ತಿಗೆ ನಾವು ಅನ್ವಯ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ವೇ? ಇವತ್ತಿನ ಶಾಲಾ ವ್ಯವಸ್ಥೆಗೆ ಅನ್ವಯ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ವೇ? ಈಗ ಭಗಿನಿಯವರು ಒಂದು ಪದ್ಯವನ್ನು ಹೇಳಿದ್ರು, ನನ್ನ ಒಳಗಡೆ ಒಂದು ಹಕ್ಕಿ ಇತ್ತು, ಯಾರೋ ಒಬ್ಬ ಬೇಟೆಗಾರ ಬಂದ, ನೇರವಾಗಿ ಬಾಣ ಬಿಟ್ಟ, ಆ ಹಕ್ಕಿ ಸತ್ತು ಹೋಯ್ತು. ಇದನ್ನ ನೀವು ಎಷ್ಟು ರೀತಿಗಳಲ್ಲಿ ಬೇಕಾದರೂ ವ್ಯಾಖ್ಯಾನ ಮಾಡ್ಬೋದು. ಹೀಗೆ ಸಣ್ಣ ಸಣ್ಣ ಪದ್ಯಗಳ ಮೂಲಕ, ಕಥೆಗಳ ಮೂಲಕ, ಸಾಲುಗಳ ಮೂಲಕ, ಸಣ್ಣ ಸಣ್ಣ ಸರಳವಾದ ಶಬ್ದಗಳ ಮೂಲಕ ನಾವು ದೊಡ್ಡ ವಿಚಾರಗಳನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇದೆ. ಆ ಮೂಲಕ ಭಾರತೀಯವಾದದ್ದನ್ನ, ಭಾರತೀಯತ್ವ ಅಂತ ನಾವೇನು ಹೇಳ್ಬೋದು, ಅದನ್ನ ನಾವು ಮಕ್ಕಳ ಸಾಹಿತ್ಯದಲ್ಲೂ ಕೊಡ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಮಾಡಿದಾಗ ಜಗತ್ತಿನ ಸಾಹಿತ್ಯದ ಪಟ್ಟಿಯಲ್ಲಿ ಭಾರತದ್ದು ಅಂದ್ರೆ ಇದು ಅಂತ ನಾವು ಹೇಳಬಹುದು. ಅಂತಹ ಸಾಹಿತ್ಯ ಬರೋದಕ್ಕೆ ಸಾಧ್ಯ ಇದೆ. ಇವತ್ತು ಬಹುಶಃ ನಮ್ಮಲ್ಲಿ ರಾಮಾಯಣ, ಮಹಾಭಾರತ, ಪಂಚತಂತ್ರ, ಚಂದಮಾಮ ಇಷ್ಟು ಬಿಟ್ರೆ ಬೇರೆ ಬೇರೆ ಸಾಹಿತ್ಯದ ಹೆಸರು ಹೇಳೋಕೆ ನಮಗೆ ಬರ್ತಾನೆ ಇಲ್ಲ. ಯಾಕಂದ್ರೆ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ನಾವು ಬೇರೆ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದೇವೆ. ಸೊ ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಭಾರತೀಯವಾದ, ಶುದ್ಧ ಭಾರತೀಯವಾದ ಈ ಮಕ್ಕಳ ಸಾಹಿತ್ಯವನ್ನು ಹೊಸ ರೀತಿಯಲ್ಲಿ ಮಕ್ಕಳಿಗೆ ಕೊಡಬೇಕಾದ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ಮಕ್ಕಳು 75 ವರ್ಷದ ಹಿಂದಿನ ಮಕ್ಕಳಲ್ಲ ಇವತ್ತು. ನಾನು ಒಂದು ವಾರದ ಹಿಂದೆ ಅಷ್ಟೇ ಒಂದು ಮಕ್ಕಳ ನಾಟಕದ ಸ್ಪರ್ಧೆಗೆ ಹೋಗಿದ್ದೆ. ಅಲ್ಲಿ 2 ನಾಟಕ ಮಾಡಿದ್ರು, ಮಕ್ಕಳೇ ಡೈರೆಕ್ಷನ್ ಮಾಡಿದಂತ ನಾಟಕಗಳು. ಆ 2 ನಾಟಕಗಳಲ್ಲಿ ಮೇನ್ ಕ್ಯಾರೆಕ್ಟರ್ ಯಾವುದು ಅಂತ ಹೇಳಿದ್ರೆ ಮೊಬೈಲ್ ಫೋನ್. ಅಂದ್ರೆ ಇವತ್ತಿನ ಮಕ್ಕಳು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ಅವರ ಇವತ್ತಿನ ಪರಿಭಾಷೆ ಏನು? ನಾವು ನಮ್ಮ 50 ವರ್ಷಗಳ ಹಿಂದಿನ ಪರಿಭಾಷೆಯನ್ನು ಇಟ್ಕೊಂಡು ಇವತ್ತು ಮಕ್ಕಳಿಗೆ ಕತೆ ಹೇಳಿಕ್ ಸಾಧ್ಯ ಇದೆಯಾ? ಇರಬಹುದು. ಆದ್ರೆ ಅದು ಪರಿಣಾಮಕಾರಿ ಆಗಬೇಕಾದ್ರೆ ನಾವು ಇವತ್ತಿನ ಮಕ್ಕಳ ಭಾಷೆಯನ್ನು ಅರ್ಥ ಮಾಡಿಕೊಂಡು, ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು, ನಮ್ಮ ಭಾರತೀಯವಾದದ್ದನ್ನ ಅವರಿಗೆ ಆ ರೀತಿಯಲ್ಲಿ ಕೊಡಬೇಕಾಗಿದೆ. ಸೊ ಈ ಒಂದು ಅನೇಕ ಭಿನ್ನಾಭಿಪ್ರಾಯಗಳು ಇರಬಹುದು, ನಿಮ್ಮ ಮನಸ್ಸುಗಳಲ್ಲೂ ಇರಬಹುದು. ಮತ್ತು ನಾನು ಹೇಳಬೇಕಾದದ್ದೆಲ್ಲವನ್ನೂ ಕೂಡ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ ಹೇಳಿದ್ದೀನಿ ಅಂತ ನಾನು ಅಂದ್ಕೊಳ್ಳಲ್ಲ. ಬಹಳ ರೂಕ್ಷವಾಗಿ ಕೆಲವು ಮಾತುಗಳನ್ನು ಹೇಳಿರಬಹುದು. ಈ ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಬೆಳೆಯಲಿ ಮತ್ತು ನಾವೆಲ್ಲರೂ ಸೇರಿ ಮಕ್ಕಳ ಸಾಹಿತ್ಯವನ್ನು ಹೊಸ ರೀತಿಯಲ್ಲಿ ಬರೆಯುವ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ಕೇಳಿದ ಎಲ್ಲ ಕಿವಿಗಳಿಗೆ, ತಾಳ್ಮೆಯಿಂದ ಕೇಳಿದ ಎಲ್ಲ ಕಿವಿಗಳಿಗೆ ನಮಸ್ಕಾರವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.